ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ತಿಥೇಶ್ಚ ಶ್ರಿಯಮಾಪ್ನೋತಿ ವಾರಾದಾಯುಷ್ಯವರ್ಧನಂ ನಕ್ಷತ್ರಾಧರತೆ ಪಾಪಂ ಯೋಗಾದ್ರೋಗ ನಿವಾರಣಂ ಕರ್ಣಾತ್ ಕಾರ್ಯಸಿದ್ಧಿ ಸ್ಯಾತ್ ಪಂಚಾಂಗ ಫಲಮುತ್ತಮಂ ಇತೀದಂ ವತ್ಸರಫಲಂ ವತ್ಸರಾದಿ ತಿಥೌ ಶುಭಂ ಯಶೃಣೋತಿ ನರೋ ಭಕ್ತ್ಯಾ ವತ್ಸರಂ ಸ ಸುಖೀ ಭವೇತ್ ಶ್ರುತ್ವಾ ರಾಜಫಲಂ ಭವಂತಿ ಸುಖಿನೋ ಶ್ರುತ್ವಾ ಫಲಂ ಮಂತ್ರಿಣೋ ಬುದ್ಧ್ಯುತ್ಸಾಹಸು ಕೀರ್ತಯಃ ಬಟಪತೆ ಸಸ್ಯಾದಿನಾಥಸ್ಯ ಚ ಶ್ರುತ್ವಾರ್ಘ್ಯೇಶಫಲಂ ರಸಾದಿಫಲಂ ಧಾನ್ಯಾದಿನಾಥಸ್ಯ ಚ ಶ್ರುತ್ವಾ ನೀರಸ ನಾಯಕಸ್ಯ ಚ ಫಲಂ ಚ ಐಶ್ವರ್ಯವಂತಂ ಸದಾ ತತ್ರಾದೌ ಸಾಂಗೋಪಾಂಗಂ ವತ್ಸರಸ್ಯ ಬ್ರಹ್ಮಣಃ ಜನ್ಮಫಲಂ ಯಶೃಣ್ವಂತಿ ತೇ ಕೃತಫಲಂ ಭಜಂತೆ ನಾತ್ರ ಸಂಶಯಃ. ಹರಿ ಓಂ. ನನ್ನ ವಿದ್ಯಾರ್ಥಿಗಳಿಗೆ, ಅಧ್ಯಾತ್ಮ ಬಂಧುಗಳಿಗೆ ಮತ್ತು ನನ್ನ ಶ್ರೇಯೋಭಿಲಾಷಿಗಳಿಗೆ ಶ್ರೀ ವಿಶ್ವಾವಸುನಾಮ ಸಂವತ್ಸರ ಯುಗಾದಿ ಶುಭಾಶಯಗಳು. ಶ್ರೀಹರಿಯ ಅನುಗ್ರಹದಿಂದ ಪ್ರತಿ ವರ್ಷ ಆಚರಿಸಿದಂತೆಯೇ ಈ ಬಾರಿಯೂ ಕೂಡ ಯುಗಾದಿ ಹಬ್ಬದ ಪ್ರಯುಕ್ತವಾಗಿ ಪಂಚಾಂಗ ಶ್ರವಣವನ್ನು ಮುಂದುವರಿಸೋಣ. ನಮಗೆಲ್ಲರಿಗೂ ಯುಗಾದಿ ಹಬ್ಬದ ಅರಿವಿದೆ. ಯುಗಾದಿ ಅಂತಂದರೆ ಯುಗ ಪ್ಲಸ್ ಆದಿ. ಯುಗ ಅಂತಂದರೆ ಕಾಲಚಕ್ರ ಅಥವಾ ಕಾಲ ವಿಭಜನೆ, ಆದಿ ಅಂತಂದರೆ ಆರಂಭ. ಆದ ಕಾರಣದಿಂದಲೇ ಯುಗಾದಿ ಅಂತಂದರೆ ಹೊಸ ವರ್ಷದ ಆರಂಭ ಅಂತ ನಾವು ಅರ್ಥ ಮಾಡಬಹುದು. ಇನ್ನು ಯುಗಾದಿ ಹಬ್ಬದ ಮಹತ್ವವನ್ನು ನೋಡಿದರೆ, ಧಾರ್ಮಿಕವಾಗಿ ತಾತ್ವಿಕ ಮಹತ್ವ ನೋಡಿದರೆ, ಈ ಶುಭ ದಿನದಿಂದಲೇ ಬ್ರಹ್ಮದೇವರು ಸೃಷ್ಟಿಯನ್ನು ಆರಂಭಿಸಿದರು. ಈ ನೆನಪಿಗಾಗಿಯೇ ಯುಗಾದಿ ಹಬ್ಬದ ಆಚರಣೆಯನ್ನು ಆಚರಿಸಲಾಗುವುದು ಅಂತ ಸಹ ಹೇಳುತ್ತಾರೆ. ಪ್ರಕೃತಿಯು ವಿಭಿನ್ನ ಬದಲಾವಣೆಯ ಮೂಲಕ ಹೊಸ ವರ್ಷದ ಆರಂಭ ಆಗ್ತದೆ. ಇದು ವ್ಯಕ್ತಿಯ ಜೀವನದ ಮೇಲೆಯೂ ಸಾಕಷ್ಟು ಪ್ರಭಾವವನ್ನು ಬೀರ್ತದೆ. ಪ್ರಕೃತಿ ಶಕ್ತಿಗಳು ಹೊಸ ಉತ್ಪತ್ತಿಗೆ ಶಕ್ತಿ ತುಂಬುವ ದಿನ ಯುಗಾದಿ. ಪಂಚಾಂಗ ಮತ್ತು ಕಾಲಗಣನೆ. ಪಂಚಾಂಗದ ಪ್ರಕಾರ ಚೈತ್ರ ಮಾಸ ಪ್ರಾರಂಭ ಆಗುವ ದಿನ. ಮಾಸ ಬದಲಾವಣೆಯ ಮೂಲಕ ಪಂಚಾಂಗದಲ್ಲಿ ಹೊಸ ಜೀವನ ಚಕ್ರ ಪ್ರಾರಂಭಗೊಳ್ಳುತ್ತದೆ. ಇನ್ನು ಸಾಮಾಜಿಕವಾಗಿ ಸಾಂಸ್ಕೃತಿಕ ಪರವಾಗಿ ನೋಡಿದ್ರೆ ಯುಗಾದಿ ಹಬ್ಬ ಸಾಂಸ್ಕೃತಿಕವಾಗಿ ಹೊಸ ಆಶೆ, ಬದಲಾವಣೆ ಮತ್ತು ಬೆಳವಣಿಗೆಯ ಸಂಕೇತ. ವಾತಾವರಣದ ಬದಲಾವಣೆ, ಬೆಳವಣಿಗೆ, ಪ್ರಕೃತಿಯಲ್ಲಿ ಹೊಸ ಶಕ್ತಿಯ ಸೂಚನೆಯಾಗಿದೆ. ಇನ್ನು ಮುಖ್ಯವಾಗಿ 4 ಘಟ್ಟಗಳಿರ್ತದೆ ಯುಗಾದಿ ಹಬ್ಬದ ದಿನ. ಅಭ್ಯಂಜನ ಸ್ನಾನ, ನಿಂಬಕ ದಳ ಭಕ್ಷಣ, ದೇವಾಲಯ ದರ್ಶನ, ಪಂಚಾಂಗ ಶ್ರವಣ. ಅಭ್ಯಂಗನ ಸ್ನಾನ ಹೇಳ್ತಾರೆ, ತೈಲೇ ಲಕ್ಷ್ಮೀರ್ ಜಲೇ ಗಂಗಾ ವತ್ಸರಾದಿ ತಿಥೌ ಶುಭೆ ಆ ಲಕ್ಷ್ಮೀ ಪರಿಹಾರಾರ್ಥಂ ಮಂಗಲ ಸ್ನಾನಮಾಚರೆ ತೈಲಾಭ್ಯಂಗನ ಸ್ನಾನಮಾದೌ ಚ ಕೃತ್ವಾ ಪೀಯೂಷೋತ್ತರಂ ವಾರಿ ಭದ್ರಸ್ಯ ಪತ್ರಂ ಭಕ್ಷೇತ್ ಸೌಖ್ಯಂ ಮಾನದಂ ವ್ಯಾಧಿನಾಶಂ ದೀರ್ಘಾಯುಷ್ಯಂ ಲಭ್ಯತೆ ವರ್ಷಮೂಲೆ ಅಂತ ಹೇಳ್ತಾರೆ. ಯುಗಾದಿ ದಿನ ತಲೆಗೆ ಎಣ್ಣೆ ಹಚ್ಚಿ ಶುದ್ಧವಾಗಿ ಸ್ನಾನ ಮಾಡುವ ಸಂಪ್ರದಾಯ ಇದೆ. ಇದು ಶರೀರದ ಶುದ್ಧಿ, ರೋಗದಿಂದ ವಿಮುಕ್ತಿ, ಮಾನಸಿಕ ಶುದ್ಧಿ ಮತ್ತು ಪಾಪ ವಿಮೋಚನಕ್ಕೆ ಸಹಕಾರಿಯಾಗತ್ತೆ ಅಂತ ಹೇಳ್ತಾರೆ. ಇನ್ನು ನಿಂಬಕದಳ ಭಕ್ಷಣ, ಶತಾಯುರ್ವಜ್ರದೇಹಾಯ ಸರ್ವಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕದಳ ಭಕ್ಷಣಂ ಅಂತಾರೆ. ಯುಗಾದಿ ಹಬ್ಬದ ದಿನ ನಾವು ಸ್ವೀಕರಿಸುವಂಥ ನಿಂಬಕದಳ ಮಿಶ್ರಣದಲ್ಲಿ ಬಳಸುವಂಥ ಬೇವು, ಬೆಲ್ಲ, ಹುಳಿ ಇತ್ಯಾದಿಗಳು ಜೀವನದಲ್ಲಿ ಸುಖ, ದುಃಖ, ಉಲ್ಲಾಸ, ನಿರಾಶೆ, ರಸ, ಕಸಬ ಎಲ್ಲ ಸಮಾನತೆಯಿಂದ ಸ್ವೀಕರಿಸಬೇಕು ಅಂತಂಬ ಸಂದೇಶ ನೀಡ್ತದೆ. ಯುಗಾದಿ ಹಬ್ಬದಿಂದ ಸ್ವೀಕರಿಸುವಂಥ ಈ ನಿಂಬಕದಳ ಮಿಶ್ರಣದಲ್ಲಿ 6 ರುಚಿಗಳು. ಹುಳಿ ದುಃಖಕ್ಕೆ, ನಿರಾಶೆಗೆ ಸೂಚನೆ. ಕಹಿ ಕಠಿಣತೆ, ಪರೀಕ್ಷೆಗಳು. ಖಾರ ಅಂತನ್ನೋದು ಉತ್ಸಾಹ, ಸವಾಲುಗಳು. ಸಿಹಿ ಸಂತೋಷ, ಮಧುರ ಕ್ಷಣಗಳು. ಉಪ್ಪು ಅನ್ನೋದು ಭದ್ರತೆ, ಸ್ನೇಹ, ಒಗರು ಇದೆಂಬುದು ಜೀವನದ ಅನುಭವದ ಜ್ಞಾನ. ಹೀಗೆ ಎಲ್ಲ ಕೂಡ ಸಮಾನವಾಗಿ ಸ್ವೀಕಾರ ಮಾಡುವಂಥ ಮನೋವೃತ್ತಿ ಬೆಳೆಸಿಕೊಳ್ಳೋದಕ್ಕೆ ಈ ನಿಂಬಕದಳ ಭಕ್ಷಣ ಎಂಬುದು ಸೂಚನೆಯಾಗುತ್ತೆ. ನಂತರ ದೇವಾಲಯ ದರ್ಶನ. ನಮ್ಮ ಸನಾತನ ಸಂಪ್ರದಾಯದಲ್ಲಿ ಎಲ್ಲ ಹಬ್ಬಗಳಲ್ಲಿ ಕೂಡ ಆಧ್ಯಾತ್ಮಿಕ ಭಾವನೆ ತುಂಬಿರುತ್ತೆ.
ನಮ್ಮ ದೈನಂದಿನ ಜೀವನವೇ ಭಗವಂತನ ಜೊತೆ ಬೆರೆತು ಹೋಗಿರುತ್ತೆ. ನಾವು ಮಾಡುವ ಯಾವುದೇ ಕರ್ಮ ಯಜ್ಞ ಅನ್ನುವಂಥ ಅನುಸಂಧಾನದಿಂದಲೇ ಮಾಡ್ತೇವೆ. ಅಂದರೆ ಪ್ರತಿಯೊಂದು ದೇವರ ಪೂಜೆ ಅಂತ ಮಾಡ್ತೇವೆ. ಹಾಗಾಗಿ ಯಾವುದೇ ಹಬ್ಬ ಆಗಲಿ, ಸಂಸ್ಕಾರ ಆಗಲಿ, ಭಗವಂತನ ಜೊತೆಯೇ ನಮ್ಮ ಕ್ರಿಯೆ. ಹಾಗಾಗಿ ದೇವಾಲಯ ದರ್ಶನ ಅನ್ನೋದು ನಮ್ಮ ಜೀವನದಲ್ಲಿ ಬೆರೆತು ಹೋಗಿದೆ. ಇದು ಕೇವಲ ಯುಗಾದಿ ಹಬ್ಬಕ್ಕೆ ಮಾತ್ರ ಸೀಮಿತ ಅಲ್ಲ. ಆಂಗ್ಲ ವರ್ಷ ಹುಟ್ಟುದಾಗಲೂ, ಹುಟ್ಟುಹಬ್ಬ, ಮದುವೆ ದಿನ, ಈ ಎಲ್ಲ ದಿನಗಳಲ್ಲೂ ಕೂಡ ದೇವಾಲಯ ದರ್ಶನ ಮಾಡೋದು ನಮ್ಮ ಜೀವನದಲ್ಲಿ ರೂಢಿಯಾಗಿದೆ. ವಿಶೇಷವಾಗಿ ವೇಣು ಪೂಜೆ, ಭೂಮಾತೆ ಪೂಜೆ ಮಾಡ್ತಾರೆ. ಭೂಮಾತೆಗೆ ಪೂಜೆ ಸಲ್ಲಿಸಿ ವಾತಾವರಣದ ಅನುಗ್ರಹವನ್ನು ಕೋರುವುದು, ಮಳೆ, ಬೆಳೆ, ನೀರಿನ ಸಂರಕ್ಷಣೆ ಇತ್ಯಾದಿಗಳು ಭೂಮಾತೆಯ ಪಾದಪೂಜೆಯ ಮೂಲಕ ಸಂಪಾದಿಸಬೇಕು ಅಂತ ಹೇಳ್ತಾರೆ ನಮ್ಮ ಹಿರಿಯರು. ನಂತರ ದಾನ ಧರ್ಮಾದಿಗಳು. ಯುಗಾದಿ ಹಬ್ಬದ ದಿನ ಯಾವುದೇ ಹಬ್ಬ ಹರಿದಿನ ಬಂದರೂ ನಾವು ದಾನ ಧರ್ಮಾದಿಗಳು ವಿಶೇಷವಾಗಿ ಮಾಡ್ತೇವೆ. ಇದ್ದದ್ದನ್ನು ಪ್ರಾಮಾಣಿಕವಾಗಿ ಇಲ್ಲದವರಿಗೆ ಕೊಡುವುದೇ ಈ ದಾನದ ಅರ್ಥ ಅಂತ ಭಗವದ್ಗೀತೆ ಹೇಳುತ್ತೆ. ಯುಗಾದಿ ಹಬ್ಬದ ದಿನ ಅನ್ನದಾನ, ವಸ್ತ್ರದಾನ, ವಿದ್ಯಾದಾನ ಮಾಡೋದ್ರಿಂದ ಪುಣ್ಯಪ್ರಾಪ್ತಿಗೆ ದಾರಿಯಾಗತ್ತೆ ಅಂತ ಶಾಸ್ತ್ರ ತಿಳಿಸ್ತದೆ. ಇದು ಯುಗಾದಿ ಹಬ್ಬದ ದಿನ 3ನೇ ಘಟ್ಟ. ಇನ್ನು ಕೊನೆಯದಾಗಿ ಪಂಚಾಂಗ ಶ್ರವಣ. ಯುಗಾದಿ ಹಬ್ಬದ ದಿನ ಪಂಚಾಂಗ ಶ್ರವಣ ಅತ್ಯಂತ ಮುಖ್ಯವಾದ ಆಚರಣೆ. ಪ್ರಕೃತಿ ಮತ್ತು ನಾಡಿನ ಭವಿಷ್ಯ ಫಲಿತಾಂಶಗಳನ್ನು ಗ್ರಹಸ್ಥಿತಿಯ ಆಧಾರದ ಮೇಲೆ ವಿವರಿಸೋದೇ ಈ ಪಂಚಾಂಗ ಶ್ರವಣದ ಪ್ರಮುಖ. ನವನಾಯಕರ ಫಲ, ವಾತಾವರಣದ ಬದಲಾವಣೆ, ಆಡಳಿತ ವೈಖರಿ ಹೇಗಿರುತ್ತೆ, ಜನರ ಆರೋಗ್ಯ ಇತ್ಯಾದಿಗಳನ್ನು ನಾವು ಪಂಚಾಂಗ ಶ್ರವಣದ ಮೂಲಕ ಶ್ರೋತರಿಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ. ಈ ಪಂಚಾಂಗದ ಶ್ರವಣ ಉದ್ದೇಶ ಹಿಂದಿನ ಕಾಲದಲ್ಲಿ ಈಗಿನ ಕಾಲದಲ್ಲಿ ಬಹಳಷ್ಟು ವ್ಯತ್ಯಾಸವನ್ನು ನಾವು ಕಾಣಬಹುದು. ಹಿಂದಿನ ಕಾಲದಲ್ಲಿ ಮಳೆಗಾಲದ ಪ್ರಗತಿ, ಕೃಷಿಯ ಬೆಳವಣಿಗೆ, ರಾಜ್ಯದ ಆಡಳಿತ ಕ್ರಮ ಹೇಗಿರುತ್ತೆ, ಜನರ ಆರೋಗ್ಯ ಇತ್ಯಾದಿಗಳನ್ನು ಶಾಸ್ತ್ರೀಯವಾಗಿ ವಿಶ್ಲೇಷಣೆ ಮಾಡಿ ಧರ್ಮನಿಷ್ಠೆ, ಜೀವನದ ಮಾರ್ಗ ನಿರೂಪಣೆ ಮಾಡಲಾಗ್ತಾ ಇತ್ತು. ಪಂಚಾಂಗ ಶ್ರವಣ ಪರದ ಪ್ರಕೃತಿ, ಸಮಾಜ, ಧರ್ಮ, ನೀತಿ ಇವುಗಳಿಗೆ ಸಮತೋಲನ ನೀಡಲು ತುಂಬ ಪೂರಕವಾಗ್ತಿತ್ತು. ಆದರೆ ಈಗ ಪಂಚಾಂಗ ಶ್ರವಣ ಕೇವಲ ರಾಶಿ ಫಲಗಳು, ವೈಯಕ್ತಿಕವಾದಂಥ ಭವಿಷ್ಯ, ಭಯದ ಮನೋಭಾವ ಮಾತ್ರ ಉನ್ನತ ಸ್ಥಾನದಲ್ಲಿದೆ ಇವತ್ತಿನ ದಿನ. ನವನಾಯಕರ ಗಣೆಯನ್ನು ಪ್ರಕೃತಿಯ ಸ್ಥಿತಿಗಳಿಗೆ ಅನುಗುಣವಾಗಿ ವಿವರಿಸುವಂಥ ಪರಿಕಲ್ಪನೆ ಇಲ್ಲದ ಹೋಗಿದೆ. ಪಂಚಾಂಗ ಶ್ರವಣದ ಪರಿಣಾಮಗಳು ಆಚರಣಾತ್ಮಕ ಬದಲಾವಣೆಗೆ ಕಾರಣವಾಗ್ತಾ ಇಲ್ಲ. ಇದೊಂದು ವಿಪರ್ಯಾಸ. ಇನ್ನು ನವನಾಯಕರ ಗಣನೆಯಲ್ಲಿ ನೈಜತೆ ತುಂಬ ಅಗತ್ಯ. ನವನಾಯಕರ ಫಲಗಳ ವಿಶ್ಲೇಷಣೆಯಲ್ಲಿ ಆಧುನಿಕ ಪ್ರವರ್ತನೆ ಮತ್ತು ನೈಜ ಪರಿಸ್ಥಿತಿಗಳು ತುಂಬ ಗಮನಿಸಬೇಕಾಗತ್ತೆ. ಸಂವತ್ಸರಾಧಿಪತಿ, ಆಡಳಿತ ಶೈಲಿ ಹೇಗಿರುತ್ತೆ, ಜನರ ಯೋಜನೆಗಳ ಭಾವನೆ, ಮಂತ್ರಿ ಆರ್ಥಿಕ ವ್ಯವಸ್ಥೆಯಲ್ಲಿ ಬದಲಾವಣೆ ಹೇಗಿರುತ್ತೆ, ವಾತಾವರಣ, ಮಳೆಗಾಲದ ಪ್ರಭಾವ, ಮೇಘಾಧಿಪತಿ, ಧಾನ್ಯಾಧಿಪತಿ, ಪಾಕ್ಷಿಕ ಬೆಳವಣಿಗೆ, ಆಹಾರ ಭದ್ರತೆ, ರಸಾಧಿಕಾರಿ, ನೀರಿನ ಬಳಕೆ, ಕುಡಿಯುವಂಥ ನೀರಿನ ಪರಿಸ್ಥಿತಿ ಇವೆಲ್ಲ ಸೂಚನೆ ಮಾಡ್ತದೆ. ವಾತಾವರಣ, ಜನರ ಆರೋಗ್ಯ, ಕೃಷಿಯ ಬೆಳವಣಿಗೆ, ನೀರಿನ ಪರಿಸ್ಥಿತಿಗಳು ಪಂಚಾಂಗ ಶ್ರವಣದಲ್ಲಿ ಸಮರ್ಥವಾಗಿ ವಿವರಿಸಲಾಗ್ತದೆ. ಆದರೆ ಅವುಗಳ ಬಗ್ಗೆ ಎಚ್ಚರಿಕೆ ವಹಿಸದೆ ವೈಯಕ್ತಿಕ ರಾಶಿ ಫಲಗಳಿಗೆ ಹೆಚ್ಚು ಮಹತ್ವ ಕೊಡುವಂಥ ಇವತ್ತಿನ ಪಂಚಾಂಗ ಶ್ರವಣ ಮುಂದುವರಿತಾ ಇದೆ. ಸಮಾಜದ ಒಟ್ಟಾರೆ ಹಿತಾಸಕ್ತಿಗೆ ಸಂಬಂಧಿಸಿದ ವಾತಾವರಣ, ಆರೋಗ್ಯ, ಪಾಕ್ಷಿಕ ಸ್ಥಿತಿಗತಿಗಳ ವಿವರಣೆ ತುಂಬ ಮುಖ್ಯ. ಸಮಾಜ ಪರಿಪಾಲನೆ, ಕೃಷಿ ಪರಿಸ್ಥಿತಿಗಳು, ನೀರಿನ ಬಳಕೆ ಕುರಿತಂಥ ಜನರಿಗೆ ಮಾರ್ಗದರ್ಶನ ನೀಡುವುದಕ್ಕಾಗಿ ಈ ಪಂಚಾಂಗ ಶ್ರವಣ. ಹೆಚ್ಚಿನ ವಾತಾವರಣದ ಬಗ್ಗೆ ನಮಗೆ ಬೃಹತ್ ಸಂಹಿತೆಯಲ್ಲಿ ಏನು ವಿವರಣೆ ಮಾಡ್ತದೆ, ಪ್ರಕೃತಿಯ ಬಗ್ಗೆ ಕೂಡ ನಾವು ತಿಳ್ಕೊಳ್ಬೇಕು. ನಾವೆಲ್ಲ ಕೂಡ ಪ್ರಕೃತಿಯ ಮೇಲೆ ಆಧಾರಪಟ್ಟಿದ್ದೇವೆ. ಆ ಪ್ರಕೃತಿ ಹೇಗಿರುತ್ತದೆ, ಅದಕ್ಕೆ ತೊಂದರೆ ಆಗದಂತೆ ನಮ್ಮ ಜೀವನದ ಕ್ರಿಯೆ ಮಾಡಿಕೊಳ್ಳುವುದಕ್ಕಾಗಿ ತದಕ್ಕೆ ಸಂಬಂಧವಾದಂಥ ಜ್ಞಾನವನ್ನೆಲ್ಲ ನಾವು ಈ ಭವಿಷ್ಯದ ಮೂಲಕ ಈ ಪಂಚಾಂಗ ಶ್ರವಣದಲ್ಲಿ ತಿಳ್ಕೊಳ್ತೇವೆ. ಅದೇ ರೀತಿ ರಾಶಿ ಫಲಗಳಿಗಿಂತ ಜಾತಕ ಸ್ಥಿತಿ ಪ್ರಾಮುಖ್ಯ. ನಮಗೆ ವ್ಯಕ್ತಿಗತವಾಗಿ ನೋಡಬೇಕಾದ್ರೆ ಜಾತಕವೇ ಎಕ್ಸ್ಕ್ಲೂಸಿವ್ ಆಗಿ ನಾವು ನೋಡ್ತೇವೆ. ರಾಶಿ ಫಲಗಳು ಅಂತಂದಾಗ ಒಂದು ರಾಶಿಯಲ್ಲಿ 12 ರಾಶಿಗಳಿದೆ. ಎಲ್ಲರೂ ಯಾವುದೋ ಒಂದು ರಾಶಿಗೆ ಬರ್ತಾರೆ. ಎಲ್ಲರಿಗೂ ಒಂದೇ ರೀತಿಯಾದಂಥ ಭವಿಷ್ಯ ನಮಗೆ ಆಚರಣಾತ್ಮಕವಾಗಿ ಸಾಧ್ಯವೇ ಇಲ್ಲ. ಜಾತಕ ಸ್ಥಿತಿ, ಗ್ರಹಚಾಲನೆ, ದಶಾ, ಭುಕ್ತಿ ಇವುಗಳ ವಿಶ್ಲೇಷಣೆ ಹೊರತುಪಡಿಸಿ ಸಾಮಾನ್ಯ ರಾಶಿ ಫಲಗಳನ್ನು ಮಾತ್ರ ಹೇಳೋದು ಅದು ಅಷ್ಟು ಅರ್ಥವಂತವಾದ್ದಲ್ಲ. ವೈಯಕ್ತಿಕವಾದಂಥ ಜಾತಕದಲ್ಲಿ ಗ್ರಹಸ್ಥಿತಿ ಅವೆಲ್ಲ ನಾವು ಜಾತಕದ ಮುಖಾಂತರವಾಗಿ ತಿಳ್ಕೊಳ್ಬೇಕು. ರಾಶಿ ಕೇವಲ ಮಾನಸಿಕ ಸ್ಥಿತಿ ಹೇಗಿರುತ್ತೆ ಅಂತ ಹೇಳ್ತದೆ. ಈ ಪಂಚಾಂಗ ಶ್ರವಣ ಅಂತಂಬುದು ಭಯಪಡಿಸೋದಕ್ಕಲ್ಲ, ಭದ್ರತೆ.
ಪಂಚಾಂಗ ವೈಯಕ್ತಿಕವಾದಂಥ ಭವಿಷ್ಯಕ್ಕಿಂತ ಸಾಮಾಜಿಕ ಒಟ್ಟಾರೆ ಪ್ರಗತಿಗೆ ಸಂಬಂಧಿಸಿದ ವಿವರಣೆಯೇ ಪಂಚಾಂಗ ಶ್ರವಣ. ಗ್ರಹಸ್ಥಿತಿ, ವಾತಾವರಣದ ಪರಿವರ್ತನೆ, ರಾಜಕೀಯ ಪರಿಸ್ಥಿತಿಗಳು, ಇವುಗಳ ನೈಜ ದೃಷ್ಟಿಕೋನವನ್ನು ಜನರಿಗೆ ತಲುಪಿಸುವಂಥ ಕಾರ್ಯವೇ ಇದು ಪಂಚಾಂಗ ಶ್ರವಣ. ತದಂಗವಾಗಿ ನಾವು ನಮ್ಮ ಜೀವನವನ್ನು ಹೇಗೆ ರೂಪಿಸಿಕೊಳ್ಳಬೇಕು, ಪ್ರಕೃತಿ ನಿಯಮಕ್ಕೆ ಹೇಗೆ ಬದ್ಧರಾಗಿರಬೇಕು, ಅದೆಲ್ಲ ಕೂಡ ಆ ಸಂಬಂಧವಾದ ಜ್ಞಾನವೆಲ್ಲ ಕೂಡ ಈ ಪಂಚಾಂಗ ಶ್ರವಣದಲ್ಲಿ ನಮಗೆ ಸಿಗುತ್ತೆ. ಇನ್ನು ಈ ವರ್ಷದ ಶ್ರೀ ವಿಶ್ವಾವಸುನಾಮ ಸಂವತ್ಸರದ ಪಂಚಾಂಗ ಶ್ರವಣ, ನವನಾಯಕರು ಹೇಗಿರ್ತಾರೆ, ಅವರ ಫಲ ಹೇಗಿದೆ, ನಂತರ ಪ್ರಕೃತಿ ಹೇಗಿರ್ತದೆ, ಪ್ರಕೃತಿಯ ವಾತಾವರಣ, ರಾಜ್ಯದ ಆಡಳಿತ ಹೇಗಿರುತ್ತೆ, ಇನ್ನು ಮುಖ್ಯವಾಗಿ ಈ ಸಂಹಿತದಲ್ಲಿ ಪ್ರಕೃತಿ, ದೇಶದ ಬಗ್ಗೆ ಇದೆಲ್ಲ ಕೂಡ ಗ್ರಹಣಗಳ ಮೇಲೆ ಆಧಾರ ಪಡ್ತದೆ. ಗ್ರಹಣ ಅಂದರೆ ಒಂದು ರೀತಿಯಾದಂಥ ಪ್ರಕೃತಿ ವಿಕೋಪಕ್ಕೆ ನಾವು ನಿಂತುಕೊಳ್ಳಬೇಕು. ಸೊ ಅದರ ಬಗ್ಗೆ ತಿಳ್ಕೊಳ್ಳೋಣ. ಗ್ರಹಣಗಳೊಂದು ಸಾಮಾನ್ಯವಾಗಿ ವ್ಯಕ್ತಿಗತವಾಗಿ ಹೆದರುವಂಥ ಕ್ರಿಯೆ ನಮ್ಮಲ್ಲಿ ಆಗಿದೆ. ಹಾಗಾಗಿ ಈ ಗ್ರಹಣಗಳು ಅಂತಂದರೆ ವ್ಯಕ್ತಿಗತವಾದಂಥ ಜೀವನವನ್ನು ಸೂಚನೆ ಮಾಡೋದಿಲ್ಲ, ಅದು ಸಾಮಾಜಿಕವಾಗಿ ಮತ್ತು ಪ್ರಕೃತಿಗೆ ಆಗುವಂಥ ವಿಕೋಪವನ್ನು ಸೂಚನೆ ಮಾಡ್ತದೆ. ನಾವು ಇವುಗಳನ್ನು ಒಂದೊಂದಾಗಿ ನಾವು ನೋಡೋಣ. ಜ್ಯೋತಿಷ್ಶಾಸ್ತ್ರವನ್ನು ಸಂಕ್ಷಿಪ್ತವಾಗಿ ಪರಿಚಯ ಮಾಡಿಕೊಂಡ್ರೆ, ಜ್ಯೋತಿಷ್ಯವನ್ನು ನಾವು 3 ಭಾಗ ಮಾಡ್ತೇವೆ: ಸಿದ್ಧಾಂತ, ಸಂಹಿತ, ಜಾತಕ. ಸಿದ್ಧಾಂತ ಅಂದರೆ ಪಂಚಾಂಗದ ಗಣನೆ, ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ, ಹಬ್ಬಗಳು ಯಾವ ಸಮಯದಲ್ಲಿ ಬರುತ್ತೆ, ಇವೆಲ್ಲ ಕೂಡ ನಮಗೆ ಸಿದ್ಧಾಂತ ಭಾಗದಲ್ಲಿದೆ. ಬಹಳಷ್ಟು ಸಿದ್ಧಾಂತಗಳು ನಮಗೆ ಇದೆ. ಸಂಹಿತ ಅಂತಂಬೋದು ಪ್ರಕೃತಿ ಹೇಗಿರ್ತದೆ, ಹೇಗೆ ಸ್ಪಂದಿಸುತ್ತೆ, ಗ್ರಹಣಗಳು, ಪ್ರಕೃತಿ ವಿಕೋಪಗಳು, ಪ್ರಮಾದಗಳು, ವ್ಯಾಧಿಗಳು, ಎಪಿಡೆಮಿಕ್, ಪ್ಯಾಂಡಮಿಕ್ ಅಂತೀವಲ್ಲ, ಇದೆಲ್ಲ ಹೇಗೆ ಹರಡುತ್ತೆ, ಈ ವಿಚಾರಗಳೆಲ್ಲ ಕೂಡ ಸಂಹಿತಾ ಭಾಗದಲ್ಲಿ ಬರುತ್ತೆ. ಅದರಲ್ಲಿ ವ್ಯಕ್ತಿಗತವಾದಂಥ ವಿಚಾರಗಳೇನು ಬರೋದಿಲ್ಲ. ಇನ್ನು ಜಾತಕ ಭಾಗದಲ್ಲಿ ವೈಯಕ್ತಿಕವಾದಂಥ ನಾವು ಹಿಂದೆ ಪ್ರಾಚೀನ ಪುಣ್ಯ ಪಾಪ ಕರ್ಮಗಳ ಅನುಗುಣವಾಗಿ ಈ ಜನ್ಮದಲ್ಲಿ ಯಾವ ರೀತಿಯಾದಂಥ ಫಲವನ್ನು ಅನುಭವಿಸ್ತೇವೆ ಅನ್ನೋದು ನಮಗೆ ಜಾತಕ ಭಾಗದಲ್ಲಿ ಗೊತ್ತಾಗ್ತದೆ. ಇದರಲ್ಲಿ ಉಗಾದಿ ಹಬ್ಬದ ದಿನ ಹೆಚ್ಚಿನ ಮಹತ್ವ ಇರೋದು ಸಂಹಿತಾ ಭಾಗಕ್ಕೆ. ವರ್ಷಕ್ಕೆ ಒಮ್ಮೆ ನಮ್ಮ ದೇಶದ ಆಡಳಿತ, ಪ್ರಕೃತಿ ವಾತಾವರಣ ಸ್ಥಿತಿಗತಿಗಳು, ಮಳೆ ಹೇಗಿರುತ್ತೆ, ಜನಜೀವನ ಹೇಗಿರುತ್ತೆ, ಸಂತೋಷದಿಂದ ಇರ್ತದೋ, ಬೇರೆ ದೇಶದವರು ನಮ್ಮ ದೇಶದವರು ಈ ಒಂದು ಥರ ಮಿತ್ರ ಭಾವನೆ ಇರ್ತದೋ ಅಥವಾ ಶತ್ರು ಭಾವನೆ ಇರ್ತದೋ, ಇದೆಲ್ಲ ಕೂಡ ನಾವು ಸಂಹಿತಾ ಭಾಗದಿಂದ ತಿಳ್ಕೊಳ್ತೇವೆ. ಈ ಸಂಹಿತಾ ಭಾಗದಲ್ಲೇ ನವನಾಯಕರ ಫಲ, ಆದಾಯ ವ್ಯಯಗಳು, ಆಮೇಲೆ ಈ ಆದಾಯ ವ್ಯಯ, ಕಂದಾಯ ಫಲ, ರಾಶಿ ಫಲ ಇದೆಲ್ಲ ಕೂಡ ವರ್ಷಾಧಿಪತಿ ಮೇಲೆ ಆಧಾರ ಪಟ್ಟಿದ್ದರೂ ಕೂಡ ವೈಯಕ್ತಿಕವಾದಂಥ ಜೀವನವನ್ನು, ವೈಯಕ್ತಿಕವಾದ ಫಲವನ್ನು ಸೂಚನೆ ಮಾಡ್ತದೆ. ಹಾಗಾಗಿ ಇದನ್ನು ಕೂಡ ನಮ್ಮ ಪಂಚಾಂಗ ಶ್ರವಣದಲ್ಲಿ ಹೇಳುವಂಥ ಸಂಪ್ರದಾಯ ಬಂದಿದೆ ಒಂದು 50 ವರ್ಷದಿಂದ. ಹಿಂದಿನ ಕಾಲದಲ್ಲಿ ವೈಯಕ್ತಿಕವಾದಂಥ ವಿಚಾರಗಳನ್ನು ಚರ್ಚೆ ಮಾಡುವಂಥ ಪದ್ಧತಿ ಇಲ್ಲ, ಆದರೆ ಈಗ ಅದು ಆಗಿದೆ, ಪ್ರಾರಂಭ ಆಗಿದೆ. ಶ್ರೀ ವಿಶ್ವಾವಸುನಾಮ ಸಂವತ್ಸರದಲ್ಲಿ 29 ಮಾರ್ಚ್ 2025 ತಾರೀಕು ಯುಗಾದಿ ಹಬ್ಬ ಬಂದಿದೆ. ನವನಾಯಕರ ಫಲ, ನವನಾಯಕರ ಗಣನೆಯನ್ನು ನಾವು ನೋಡಿದರೆ, ಯುಗಾದಿ ಹಬ್ಬದ ದಿನ ರಾಜ ಯಾರಾಗ್ತಾರೆ ಅಂತಂಬುದು ಆ ಯಾವ ವಾರ ಬರುತ್ತೆ ಆ ವಾರಾಧಿಪತಿ ಮೇಲೆ ಆಧಾರ ಪಟ್ಟಿರ್ತದೆ. ನಂತರ ಮಂತ್ರಿ, ಸೇನಾಧಿಪತಿ, ಸಸ್ಯಾಧಿಪತಿ, ಅರ್ಘ್ಯಾಧಿಪತಿ ಇವುಗಳೆಲ್ಲ ಕೂಡ ತದನುಬಂಧವಾದಂಥ ಸಂಕ್ರಮಣದಿಂದ, ಮೇಷ ಸಂಕ್ರಮಣದಿಂದ ಮಂತ್ರಿಯನ್ನು, ಸಿಂಹ ಸಂಕ್ರಮಣದಿಂದ ಸೇನಾಧಿಪತಿ, ಕರ್ಕ ಸಂಕ್ರಮಣದಿಂದ ಸಸ್ಯಾಧಿಪತಿ, ಮಿಥುನ ಸಂಕ್ರಮಣದಿಂದ ಅರ್ಘ್ಯಾಧಿಪತಿ, ಈ ರೀತಿ ಸಂಕ್ರಮಣ ಯಾವಾಗುತ್ತೋ ಅವತ್ತು ಯಾವ ವಾರ ಆಗಿರುತ್ತೆ ಆ ವಾರಾಧಿಪತಿಯೇ ಆ ಒಂದು ಪೋರ್ಟ್ಫೋಲಿಯೋಗೆ ಆಧಿಪತ್ಯವನ್ನು ವಹಿಸ್ತಾನೆ. ಈ ರೀತಿ ನಾವು ನೋಡಿದಾಗ ವಿಶ್ವಾವಸುನಾಮ ಸಂವತ್ಸರದಲ್ಲಿ ಶನಿವಾರ ಬಂದಿರುವುದರಿಂದ ರಾಜ ಶನಿ, ಮಂತ್ರಿ ಚಂದ್ರ, ಸೇನಾಧಿಪ ಸೂರ್ಯ, ಸಸ್ಯಾಧಿಪ ಬುಧ, ಅರ್ಘ್ಯಾಧಿಪ ಸೂರ್ಯ, ಧಾನ್ಯಾಧಿಪ ಕುಜ, ರಸಾಧಿಪ ಗುರು, ನೀರಸಾಧಿಪ ಕುಜ, ಮೇಘಾಧಿಪತಿ ಸೂರ್ಯ. ಈ ರೀತಿ ನವನಾಯಕರನ್ನು ನಾವು ನೋಡ್ಬೋದು. ಇವರ ಫಲ ವಿಚಾರಕ್ಕೆ ಬಂದಾಗ ಅಮೆರಿಕ ದೇಶದ ಜನ್ಮರಾಶಿಯಿಂದ
ಗ್ರಹಗಳು ಯಾವ ಸ್ಥಾನದಲ್ಲಿದೆಯೋ ನೋಡಿ ಆ ಫಲವನ್ನು ನಾವು ಹೇಳಬೇಕಾಗತ್ತೆ. ಈ ವರ್ಷ ರಾಜ ಶನಿ ಆಗಿರೋದ್ರಿಂದ ಶನಿಯ ಸಾಮಾನ್ಯವಾದಂಥ ಪೋರ್ಟ್ಫೋಲಿಯೋ ನಾವು ನೋಡಿದ್ರೆ ಡೆಮೋಕ್ರಸಿ, ಅಗ್ರಿಕಲ್ಚರ್, ಹಿರಿಯ ನಾಗರಿಕರು, ಮೈನ್ಸ್, ಕೋಲ್, ಕ್ರಾಪ್ಸ್, ಅರ್ತ್ ಇವುಗಳನ್ನೆಲ್ಲ ಸೂಚನೆ ಮಾಡ್ತಾನೆ. ಅದೇ ಅಮೆರಿಕ ದೇಶದ ಜನ್ಮಲಗ್ನದಿಂದ ನೋಡಿದಾಗ 5-6 ಮನೆ ಅಧಿಪತಿಯಾಗಿದ್ದಾನೆ ಶನಿ. 5ನೇ ಮನೆ ವಿದ್ಯೆ, ಮಕ್ಕಳು, ಹೊಸ ಮಕ್ಕಳ ಜನನ, ಆಟಗಳು, ಕೆಮಿಕಲ್ ಇಂಡಸ್ಟ್ರಿ, ಸಿನಿಮಾ ಇಂಡಸ್ಟ್ರಿಯನ್ನು ಸೂಚನೆ ಮಾಡ್ತಾನೆ. ಅದೇ ರೀತಿ 6ನೇ ಮನೆ ರೋಗಗಳನ್ನು, ಸಾಮಾಜಿಕ ಪಬ್ಲಿಕ್ ಹೆಲ್ತ್, ಆರ್ಮಿ, ನೇವಿ, ಡಿಫೆನ್ಸನ್ನು ಸೂಚನೆ ಮಾಡ್ತಾನೆ. ಈ ಶನಿ ಜನ್ಮರಾಶಿ ಕುಂಭರಾಶಿ ಆಗುತ್ತೆ. ಜನ್ಮರಾಶಿಯಿಂದ 2ನೇ ಮನೆಗಿರೋದ್ರಿಂದ ದೈಹಿಕವಾಗಿ ದೌರ್ಬಲ್ಯ, ಅಸ್ವಸ್ಥತೆ, ಸಂಪತ್ತು, ಅತೃಪ್ತಿ, ಸಮಾಜ ಜನರಿಗೆ ಈ ರೀತಿಯಾದಂಥ ಫಲವನ್ನು ಸೂಚನೆ ಮಾಡ್ತಾನೆ. ಶನಿ ಸರ್ಕಾರಿ ನೀತಿಗಳು ಮತ್ತು ಆರೋಗ್ಯ ವ್ಯವಸ್ಥೆಯಲ್ಲಿ ಸುಧಾರಣೆ ಆದರೂ ಕೂಡ ಅದರಿಂದ ಪ್ರಗತಿ ತುಂಬ ಕಡಿಮೆ ಆಗ್ತದೆ ಅಂತ ಹೇಳ್ಬೋದು. ನಂತರ ಈ ಒಂದು ಉಗಾದಿ ಹಬ್ಬದ ದಿನ ಷಷ್ಠಗ್ರಹ ಕೂಟಮಿ ಆಗಿದೆ. 6 ಗ್ರಹಗಳು 2ನೇ ಮನೆಯಲ್ಲೇ ಇದೆ. 2ನೇ ಮನೆ ಧನಸ್ಥಾನ, ಹಣವನ್ನು ಸೂಚನೆ ಮಾಡ್ತದೆ ಅಥವಾ ಟ್ರೆಷರಿ, ಈ ಒಂದು ದೇಶದ ಸಂಪತ್ತನ್ನು ಸೂಚನೆ ಮಾಡ್ತದೆ. ಆ ಸ್ಥಾನದಲ್ಲಿ 6 ಗ್ರಹಗಳಿದೆ. ಶುಭಗ್ರಹಗಳ ಪ್ರಭಾವ ತುಂಬ ಕಡಿಮೆ ಇದೆ. ಶುಕ್ರ ಶುಭಗ್ರಹ ಆದರೂ ಕೂಡ ವಕ್ರಿಯಾಗಿರೋದ್ರಿಂದ ಅದರ ಬಲಹೀನವ ಅಂತ ತಿಳಿಬೇಕು. ಸೊ ಹೀಗೆ ಪಾಪಗ್ರಹಗಳ ಸಂಬಂಧ ಜಾಸ್ತಿ ಆಗಿರೋದ್ರಿಂದ ಈ ಹಣದ ವಿಚಾರಕ್ಕೆ ಬಂದಾಗ ದೇಶದಲ್ಲಿ ಹಣದ ಕುಸಿತ, ಈ ಸ್ಟಾಕ್ ಮಾರ್ಕೆಟ್ಸ್ ಆಗಲಿ ಅಥವಾ ಪ್ರಜೆಗಳಿಗೆ ಸಂಬಂಧಪಟ್ಟ ಹಣದ ವಿಚಾರದಲ್ಲಿ ಎಚ್ಚರ ವಹಿಸಬೇಕಾಗ್ತದೆ. ನಂತರ ಸೂರ್ಯ ಸೇನಾಧಿಪತಿ, ಅರ್ಘ್ಯಾಧಿಪತಿ, ಮೇಘಾಧಿಪತಿ ಆಗಿದ್ದಾನೆ. ಅದರದ್ದು ಜೊತೆ ನೋಡಿದ್ರೆ ಚಂದ್ರ ಮಂತ್ರಿ ಏನಾಗ್ತದೆ, ಜನತೆಗಳ ಒಗ್ಗಟ್ಟು ಮತ್ತು ಸಾಮಾಜಿಕವಾದ ಕಲ್ಯಾಣ ಯೋಜನೆಗಳು, ಯಶಸ್ಸು, ವಿದೇಶಿ ಸಹಯೋಗ ಇದು ವಿಚಾರವನ್ನು ಸೂಚನೆ ಮಾಡ್ತದೆ. ಈ ಚಂದ್ರನೂ ಸಹ ಜನ್ಮರಾಶಿಯಿಂದ 11ನೇ ಮನೆಯಲ್ಲಿದ್ದಾನೆ, 2ನೇ ಮನೆಯಲ್ಲಿದ್ದಾನೆ. ಅಮೆರಿಕದ ಜಾತಕದ ಜನ್ಮಲಗ್ನದಿಂದ 11ನೇ ಮನೆ ಆಧಿಪತ್ಯ, ಪಾರ್ಲಿಮೆಂಟು, ಲೆಜಿಸ್ಲೇಟಿವ್ ಮೆಂಬರ್, ಬಿಸ್ನೆಸ್ ಗ್ರೂಪ್ಸ್ ಇವೆಲ್ಲ ಕೂಡ ಸೂಚನೆ ಮಾಡ್ತದೆ. ಚಂದ್ರ ಅಸ್ತಂಗತನಾಗಿದ್ದಾನೆ. ಅದೇ ರೀತಿ ಗ್ರಹಣ ಕೂಡ ಸಂಭವಿಸಿರೋದ್ರಿಂದ ಚಂದ್ರ ಕೂಡ ದೌರ್ಬಲ್ಯ ಅಂತ ತಿಳ್ಕೊಳ್ಬೇಕು. ಅಂತಕ್ಲೇಶ, ಧನಚ್ಛೇದಂ, ವ್ಯಯಂಚ, ಸರ್ವರೋಗಗಳು. ಈ ನಾಯಕರ ಮಧ್ಯ ಅಂತಕ್ಲೇಶ ಆಗಬಹುದು, ಒಬ್ಬರಿಗೊಬ್ಬರು ಸರಿ ಹೋಗದೇ ಇರ್ಬೋದು, ಒಳ್ಳೆ ರೀತಿಯಾದಂಥ ಪಾಲಿಸೀಸ್ ತರದೇ ಇರೋದು, ಆಡಳಿತಗಳು ನಷ್ಟಗಳು, ಇವುಗಳನ್ನೆಲ್ಲ ಕೂಡ ಸೂಚನೆ ಮಾಡ್ತದೆ. ಸೂರ್ಯ ಸೇನಾಧಿಪತಿ, ಅರ್ಘ್ಯಾಧಿಪತಿ, ಮೇಘಾಧಿಪತಿ ಆಗಿದ್ದಾನೆ. ಈ ಸೇನಾಧಿಪತಿ ಇವುಗಳು ಆಗಿರೋದ್ರಿಂದ ಈ ದ್ವಾದಶಾಧಿಪತಿ ಆಗಿದ್ದ ಹಾಸ್ಪಿಟಲ್ಸು, ಪ್ರಿಸನ್ಸು, ಟೆಂಪಲ್ಸು, ಕ್ರೈಮ್, ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಎಲ್ಲ ಕೂಡ ಸೂರ್ಯ ಸೂಚನೆ ಮಾಡ್ತಾನೆ. ಈ ವಿಚಾರಗಳೆಲ್ಲ ಕೂಡ ಅತೃಪ್ತಿ, ಈ ಆರ್ಮಿ ಪೀಪಲಲ್ಲಿ ಕೂಡ ಅಂತರ್ಯುದ್ಧ, ಅಂತರ್ಕಲಹಗಳು, ಒಬ್ಬರಿಗೆ ಆಗದೇ ಇರುವಂಥದ್ದು, ಮಿಸ್ಕಮ್ಯುನಿಕೇಟ್ ಆಗುತ್ತೆ. ಒಂದು ರೀತಿಯಾದಂಥ ಜನಗಳಲ್ಲಿ ಇನ್ಸೆಕ್ಯೂರಿಟಿ ಫೀಲಿಂಗ್ ಬರುತ್ತೆ. ಆಡಳಿತದ ಮೇಲೆ ಆಗಲಿ ಅಥವಾ ಈ ಹಣದ ಮೂಲಗಳ ಮೇಲೆ ಆಗಲಿ ಇನ್ಸೆಕ್ಯೂರಿಟಿ ಫೀಲಿಂಗ್ ಬರಲಿಕ್ಕೆ ಅವಕಾಶ ಉಂಟು. ಇದು ಆಮೇಲೆ ಮೇಘಾಧಿಪತಿ ಕೂಡ ಸೂರ್ಯನೇ ಆಗಿರೋದ್ರಿಂದ ಅತಿಯಾದಂಥ ಮಳೆಗಳು, ಎಲ್ಲಿ ಅವಶ್ಯಕತೆ ಇರುತ್ತೋ ಅಲ್ಲಿ ಮಳೆಗಳು ಬೀಳುವುದಿಲ್ಲ, ಎಲ್ಲಿ ಅವಶ್ಯಕತೆ ಇಲ್ಲವೋ ಅಲ್ಲಿ ಮಳೆಗಳು ಬೀಳುತ್ತೆ. ಒಂದು ರೀತಿಯಾದಂಥ ಅಸ್ತವ್ಯಸ್ತವಾಗಿರುತ್ತೆ. ಇನ್ನು ನೀರಾವರಿ, ಅಗ್ರಿಕಲ್ಚರ್ ಸಂಬಂಧಪಟ್ಟ ತಗೊಂಡಾಗ ಅದು ಕೂಡ ಪ್ರತಿಕೂಲವಾಗಿರುತ್ತೆ. ಒಂದು ವೇಳೆ ಬೆಳೆದರೂ ಕೂಡ ಅದಕ್ಕೆ ಬೇಕಾದಂಥ ಒಳ್ಳೆ ಕ್ವಾಲಿಟಿ ಇರೋದು, ಅಡಲ್ಟ್ರೇಷನ್ ಮಾಡೋದು, ಇದೆಲ್ಲ ಕೂಡ ಸಾಧ್ಯತೆ ಕಾಣುತ್ತೆ. ನಂತರ ಬುಧ ಸಸ್ಯಾಧಿಪತಿಯಾಗಿದ್ದಾನೆ. ಸಸ್ಯಾಧಿಪತಿ ಬುಧ ಆಗಿರೋದ್ರಿಂದ ಅಗ್ರಿಕಲ್ಚರ್ ವಿಷಯದಲ್ಲಿ ಯಶಸ್ಸು, ಸಂಪತ್ತು, ಲಾಭ ಸೂಚನೆ ಮಾಡಿದರೂ ಕೂಡ ಸಹಜವಾಗಿ ಷಷ್ಠಗ್ರಹ ಕೂಟಮೆಯಲ್ಲಿ ಬುಧ ನೀಚ, ಅಸ್ತಂಗತ, ವಕ್ರಿಯೂ ಆಗಿದ್ದಾನೆ. 2ನೇ ಮನೆಗೆ ಜೊತೆಗೆ ಪಾಪಗ್ರಹಗಳ ಜೊತೆ ಹೆಚ್ಚು ಇರೋದರಿಂದ ಈ ಎಲ್ಲ ಕೂಡ ಅನುಭವಕ್ಕೆ ಬರುವುದು ತುಂಬ ಕಷ್ಟ ಆಗ್ತದೆ. ವಿಶೇಷವಾಗಿ ಸಸ್ಯಗಳು ಬೆಳೆದರೂ ಕೂಡ ಅದರ ಪ್ರಯೋಜನ ಜನಗಳಿಗೆ ಆಗದೇ ಇರುವಂಥ ಸೂಚನೆಯು ಕಾಣ್ತಾ ಇದೆ.
ಮತ್ತು ಧಾನ್ಯಾಧಿಪತಿ ಮತ್ತು ನೀರಸಾಧಿಪತಿ ಕುಜನೇ ಆಗಿದ್ದಾನೆ. ಅವನು ಪಂಚಮ ಸ್ಥಾನದಲ್ಲಿದ್ದಾನೆ, ಪಾಪಗ್ರಹ. ಆದರೆ ಪಂಚಮ ಸ್ಥಾನದಲ್ಲಿ ಒಂಟಿಯಾಗಿರೋದ್ರಿಂದ ಶತ್ರುಗಳಿಂದ ತೊಂದರೆಗಳು, ಮಕ್ಕಳಿಂದ, ಪಂಚಮ ಸ್ಥಾನ ಅಂತಂದರೆ ಪ್ರಜೆಗಳು ಅಥವಾ ಫ್ಯಾಮಿಲಿಯನ್ನು ತಗೊಂಡಾಗ ಮಕ್ಕಳಿಗೂ ತಂದೆ ತಾಯಿಗಳಿಗೂ ಮಧ್ಯ ಒಂದು ರೀತಿಯಾದಂಥ ಮಿಸ್ಕಮ್ಯುನಿಕೇಷನ್ ವಾತಾವರಣ ಆಗಲಿಕ್ಕೆ ಅವಕಾಶ ಉಂಟು. ಟ್ರಾನ್ಸ್ಪೋರ್ಟ್ ಇಂಡಸ್ಟ್ರಿ, ಆಟೋಮೊಬೈಲ್ ಇಂಡಸ್ಟ್ರಿ, ರೈಲ್ವೇಸ್, ಈ ಡಿಪಾರ್ಟ್ಮೆಂಟ್ಲೆಲ್ಲ ಕೂಡ ಪ್ರತಿಕೂಲ ವಾತಾವರಣ ಕಾಣುತ್ತೆ. ಸ್ಟೇಟ್ ಟ್ರೆಷರಿ, ಡೆತ್ಸು, ಲಾರ್ಜ್ ಸ್ಕೇಲ್ ಆಫ್ ಲಾಸಸ್, ಇದೆಲ್ಲ ಕೂಡ ಈ ವರ್ಷ ಸೂಚನೆ ಮಾಡ್ತಾ ಇದೆ. ಮತ್ತು ಗುರು ರಸಾಧಿಪತಿ ಕೂಡ ಆಗಿದ್ದಾನೆ. ರಸಾಧಿಪತಿ ಕೂಡ ಆಗಿರೋದ್ರಿಂದ ಸಹಜವಾಗಿ ಜಡ್ಜಸ್ಸು, ಕೋರ್ಟು, ಟೆಂಪಲ್ಸು, ಅಡ್ವೈಸರಿ, ರಿಲಿಜಿಯಸ್ ಗುರುಸ್, ಇವನ್ನೆಲ್ಲ ಕೂಡ ಗುರು ಸೂಚನೆ ಮಾಡ್ತಾನೆ. ದೇಶದ ಜಾತಕದ ಪ್ರಕಾರ ಫಾರಿನ್ ರಿಲೇಷನ್ಸು, ಕ್ರೈಮ್ ಅಗೇನೆಸ್ಟ್ ವುಮೆನ್ಸ್, ಮ್ಯಾರೇಜಸ್ಸು, ಇಂಟೆನ್ಷನಲ್ ಡಿಸ್ಪ್ಯೂಟ್ಸು, ಇದೆಲ್ಲ ಕೂಡ ಸೂಚನೆ ಮಾಡ್ತಾನೆ. ಈ ಗುರು ಒಬ್ಬನೇ ಚತುರ್ಥ ಸ್ಥಾನದಲ್ಲಿದ್ದಾನೆ. ತೊಂದರೆಗಳು, ಈ ವಿಚಾರಗಳಲ್ಲಿ ಸೋಲು, ನಷ್ಟಗಳನ್ನು ಸೂಚನೆ ಮಾಡ್ತಾನೆ. ಒಟ್ಟಾರೆ ನಾವು ಎಲ್ಲ ನೋಡಿದಾಗ ಆಲ್ಮೋಸ್ಟ್ 6 ಗ್ರಹಗಳು ಈ ಒಂದು ದ್ವಿತೀಯ ಸ್ಥಾನದಲ್ಲಿ ಸೂಚನೆ ಮಾಡ್ತಾಯಿದೆ. ಅದೇ ಭಾರತ ದೇಶದ ಜಾತಕ ಪ್ರಕಾರ 9ಮ ಸ್ಥಾನ ಆಗ್ತದೆ. ಅಮೆರಿಕ ಜಾತಕ ಪ್ರಕಾರ ದ್ವಿತೀಯ ಸ್ಥಾನ ಹಣ, ಬ್ಯಾಂಕಿಂಗ್ ಸೆಕ್ಟರ್ಸ್ ಆಗ್ಬೋದು, ಟ್ರೆಷರಿ, ಇದೆಲ್ಲ ಸೂಚನೆ ಮಾಡ್ತದೆ. 6 ಗ್ರಹಗಳಲ್ಲಿರೋದ್ರಿಂದ ದೇಶದ ಸಂಪತ್ತು ಖರ್ಚು ಜಾಸ್ತಿ ಆಗ್ತದೆ. ಅನವಶ್ಯಕವಾದಂಥ ಖರ್ಚು ಮಾಡುವಂಥದ್ದು, ಪಾಲಿಸೀಸ್ ಎಲ್ಲ ಕೂಡ ಸರಿಯಾಗಿ ತೆಗೆದುಕೊಳ್ಳದೆ ಆಲೋಚನಾ ರಾಹಿತ್ಯವಾದಂಥ ಪಾಲಿಸೀಸ್ ಆಗಿರ್ಬೋದು. ಅದರಿಂದ ಅನುಭವಕ್ಕೆ ಬರೋದರಿಂದ ಈ ಜನಗಳ ಮೇಲೆ ಕರಭಾರ ಜಾಸ್ತಿ ಆಗ್ತದೆ, ಟ್ಯಾಕ್ಸೇಷನ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಒಂದು ರೀತಿಯಾದಂಥ ಎಲ್ಲರಿಗೂ ಇನ್ಸೆಕ್ಯೂರಿಟಿ, ಏನಾಗುತ್ತೋ ಏನೋ ಅಂತಂಬೋ ಭಯ ಅಂತಂಬೋದು ಈ ಕಂಡು ಬರುತ್ತೆ ಈ ವರ್ಷದಲ್ಲಿ. ಈ ವರ್ಷ ಯಾವುದೂ ಕೂಡ ಶುಭಗ್ರಹಗಳಿಗೆ ಆಧಿಪತ್ಯ ಬರದೇ ಇರೋದರಿಂದ ಒಳ್ಳೆ ಆಧಿಪತ್ಯ, ಅದು ಅಲ್ಲದೆ ಅವರ ಸಂಯೋಗದಲ್ಲಿ ಕೂಡ ಶುಭಗ್ರಹಗಳ ಸಂಬಂಧ ಬಾರದೇ ಇರೋದರಿಂದ ಸ್ವಲ್ಪ ಪ್ರತಿಕೂಲವಾಗಿ ಇರುತ್ತೆ ಈ ವರ್ಷ ಅಂತ ನಾವು ತಿಳ್ಕೊಳ್ಬೋದು. ಅದೇ ರೀತಿ ಈ ನವನಾಯಕರ ಜೊತೆ ಗ್ರಹಣ ಅಂತಂಬೋದು ಕೂಡ ತುಂಬ ಪ್ರಭಾವವನ್ನು ತೋರಿಸುತ್ತೆ. ಗ್ರಹಣ ಅಂತಂಬೋದು ವ್ಯಕ್ತಿಗತವಾದಂಥ ಪ್ರಭಾವ ತುಂಬ ಕಡಿಮೆ ಇರುತ್ತೆ, ಆದರೆ ಪ್ರಕೃತಿ ಮೇಲೆ ಪ್ರಭಾವ ಇರುತ್ತೆ. ಬೃಹತ್ ಸಂಹಿತಾ ಪ್ರಕಾರ ಗ್ರಹಣಗಳು ಬರ್ತಾ ಇದೆ ಅಂತಂದರೆ ಒಂದು 3 ತಿಂಗಳ ಒಳಗೆ, ಗ್ರಹಣ ಬಂದದ್ರಿಂದ 3 ತಿಂಗಳ ಒಳಗೆ ಪ್ರಕೃತಿಯ ವಿಕೋಪ ಆಗಬಹುದು, ಏನಾದರೂ ತೊಂದರೆ ಆಗುತ್ತೆ ಅಂತ ಸೂಚನೆ ಮಾಡ್ತದೆ. ಪ್ರಕೃತಿ ಮೇಲೆ ನಾವೆಲ್ಲರೂ ಆಧಾರ ಪಟ್ಟಿರ್ತೀವಿ, ಆದ ಕಾರಣ ಇಂಡೈರೆಕ್ಟಾಗಿ ನಮ್ಮ ಮೇಲೆ ಕೂಡ ಅದರ ಪ್ರಭಾವ ಇರುತ್ತೆ. ಹಾಗಾಗಿ ರಾಜ್ಯಕ್ಕಾಗುವಂಥ ನಷ್ಟಗಳು, ಆಡಳಿತದ ತೊಂದರೆಗಳು, ಪ್ರಕೃತಿ ವಿಕೋಪ, ಅರ್ಥಕ್ವೇಕ್ಸ್ ಆಗ್ಬೋದು, ವರದಿಗಳಾಗ್ಬೋದು, ಇಂಥದ್ದೆಲ್ಲ ಕೂಡ ಗ್ರಹಣಗಳಿಂದ ನಾವು ತಿಳ್ಕೊಳ್ತೇವೆ. ಈ ಅಮೆರಿಕ ಜಾತಕ ಪ್ರಕಾರ ಯುಗಾದಿ ಹಬ್ಬದ ದಿನವೇ ನ್ಯೂಜರ್ಸಿ ಟೈಮ್ ಝೋನ್ ಹಾಕಿದರೆ ಯುಗಾದಿ ಹಬ್ಬದ ದಿನವೇ ಗ್ರಹಣ ಎಂಬುದು ಆಗಿದೆ. ಗ್ರಹಣದಿಂದಲೇ ನಮಗೆ ಯುಗಾದಿ ಹಬ್ಬ ಶುರು ಆಗ್ತಾ ಇದೆ. ಈ ಒಂದು ಪಾರ್ಷಿಯಲ್ ಸೋಲಾರ್ ಎಕ್ಲಿಪ್ಸ್ ಇದೆ. ಈ ಪಾರ್ಷಿಯಲ್ ಸೋಲಾರ್ ಎಕ್ಲಿಪ್ಸ್ ನಾವು ನೋಡಿದರೆ ನಮ್ಮ ಈ ಒಂದು ಅಮೆರಿಕ ದೇಶದ ಪ್ರಕಾರ ಭವಿಷ್ಯ ಹೇಗಿರುತ್ತೆ ಅಂತಂಬುದು ನಾವು ನೋಡೋದಾದರೆ, ಈ ಭಾಗಶಃ ಸೂರ್ಯಗ್ರಹಣ ಉತ್ತರಾಭಾದ್ರ ನಕ್ಷತ್ರ, ಇದು ಶನಿ ನಕ್ಷತ್ರ, ಮೀನರಾಶಿಯಾಗಿದೆ. ಇದು ಜಲತತ್ವವಾದ ರಾಶಿ. ಇದು ನೀರಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು, ಬರಗಾಲ ಆಗ್ಬೋದು, ಪ್ರವಾಹಗಳು ಜಾಸ್ತಿ ಆಗ್ಬೋದು, ವೃಷ್ಟಿ ಆಗ್ಬೋದು, ಇದೆಲ್ಲ ಸೂಚನೆ ಮಾಡ್ತದೆ. ಆರೋಗ್ಯ ಸಂಕಷ್ಟಗಳು, ಈ ಸಾಂಕ್ರಾಮಿಕ ರೋಗಗಳು, ವೈರಸ್ಸು, ಇದೆಲ್ಲ ತೊಂದರೆ ಆಗೋದು, ಜನಗಳ ಆರೋಗ್ಯ ಅದರ ಮೇಲೆ ತುಂಬ ಪ್ರಭಾವವನ್ನು ಸೂಚನೆ ಮಾಡ್ತದೆ. ಗ್ರಹಣ ಅಮೆರಿಕದ ಜನ್ಮರಾಶಿಗೆ 2ನೇ ಮನೆಯಲ್ಲಿ ಸಂಭವಿಸ್ತಾ ಇದೆ. 2ನೇ ಮನೆಯಲ್ಲೇ ಎಲ್ಲ ಆಲ್ಮೋಸ್ಟ್ 6 ಗ್ರಹಗಳಿದೆ. ಅದೇ ಮನೆಯಲ್ಲೇ ಇದು ಸಂಭವಿಸ್ತಾ ಇರೋದು. ಧನ, ಸಂಪತ್ತು, ನೀತಿ ನಿರ್ಣಯಗಳು, ಇವುಗಳೆಲ್ಲ ಕೂಡ ಪರದಾಟ ಆಗ್ತದೆ. ಸರ್ಕಾರದಿಂದ ಆರ್ಥಿಕ ನೀತಿಗಳು, ತೆರಿಗೆ ಸುಧಾರಣೆಗಳು ಅಥವಾ ಸಾರ್ವಜನಿಕರ ಖರ್ಚಿನ ಬಗ್ಗೆ ವಿವಾದಗಳು ಉದ್ಭವಿಸುತ್ತೆ. ಈ ಒಂದು ಉತ್ತರಾಭಾದ್ರ ನಕ್ಷತ್ರ, ಒಂದು ನಿಮಿಷ, ಕುಬೇರನ ದಿಕ್ಕನ್ನು ಸೂಚನೆ ಮಾಡ್ತಾ ಇದೆ. ಈ ಪ್ರಕೃತಿ ವಿಕೋಪಗಳು, ಆಮೇಲೆ ನಾರ್ತ್ ಡೈರೆಕ್ಷನ್, ಈ ಉತ್ತರ ಭಾಗಕ್ಕೆ ಸಂಬಂಧಪಟ್ಟ ಪ್ರದೇಶಗಳಿಗೆಲ್ಲ ಕೂಡ ತೊಂದರೆಗಳು, ನೀರಿನ ಸಂಕಷ್ಟಗಳು ಆಗುವುದಂಥ ಅವಶ್ಯಕತೆ ಇದೆ, ಅವಕಾಶ ಇದೆ. ಹಾಗಾಗಿ ಉತ್ತರ ದಿಕ್ಕು, ಪ್ರಕೃತಿ ವಿಕೋಪಗಳು, ಹಿಮಪಾತ, ಗಾಳಿ, ಬಿರುಗಾಳಿ ಅಥವಾ ರಾಜಕೀಯ ಒತ್ತಡಗಳು,
ಪಕ್ಷಗಳ ಮಧ್ಯೆ ಸಂಘರ್ಷಗಳು ಸಂಭವಿಸಲಿಕ್ಕೆ ಅವಕಾಶ ಇದೆ. ಮತ್ತು ಮೀನರಾಶಿ ಜಲತತ್ವ ರಾಶಿಯಾಗಿದೆ. ಜಲತತ್ವದ ಪ್ರಭಾವದಿಂದ ಕೆಲವು ಪ್ರದೇಶಗಳಿಗೆ ಅತಿವೃಷ್ಟಿ ಅಥವಾ ಅಸಾಮಾನ್ಯವಾದಂಥ ಮಳೆ, ವಾತಾವರಣದಲ್ಲಿ ಹೆಚ್ಚಿನ ಆರ್ದ್ರತೆ ಸಾಧ್ಯತೆ ಇದೆ. ಇದು ಪ್ರವಾಹ ಅಥವಾ ಕೃಷಿ ಪೈಪೋಟಿಗೆ ಕಾರಣ ಆಗಬಹುದು. ಗ್ರಹಣಗಳು ಮತ್ತು ರಾಜಕೀಯದ ಬಗ್ಗೆ ನಾವು ನೋಡಿಕೊಂಡ್ರೆ 2ನೇ ಮನೆಯಲ್ಲೇ ಗ್ರಹಣ ಸಂಭವಿಸ್ತಾ ಇರೋದರಿಂದ ಆಡಳಿತದಲ್ಲಿ ತಂಡದೊಳಗೆ ಅಂತರ್ವಿವಾದಗಳಾಗ್ತದೆ. ಪಕ್ಷಗಳ ಮಧ್ಯ ಘರ್ಷಣೆ, ನಾಯಕತ್ವದ ಬಗ್ಗೆ ಪ್ರಶ್ನೆಗಳು ಹುಟ್ಟುಕೊಳ್ತವೆ. ಸಾರ್ವಜನಿಕರಿಗೆ ನೀಡುವಂಥ ಪ್ರಮುಹೂರ್ತದ ಘೋಷಣೆಗಳು, ಆರ್ಥಿಕ ಸಾಮಾಜಿಕ ನೀತಿಗಳು ಗೊಂದಲ ಅಥವಾ ವಿಳಂಬ ಆಗಲಿಕ್ಕೆ ಅವಕಾಶ ಉಂಟು. 2ನೇ ಮನೆ ಸಂಪತ್ತನ್ನು ಸೂಚನೆ ಮಾಡೋದರಿಂದ ಹಣದುಬ್ಬರ, ಸ್ಟಾಕ್ ಮಾರ್ಕೆಟ್ಗಳಿಗೆ ಏರಿಳಿತಗಳು ಅಥವಾ ತೆರಿಗೆ ಸುಧಾರಣೆಗಳ ಬಗ್ಗೆ ವಿವಾದಗಳು ಉದ್ಭವಿಸಲಿಕ್ಕೆ ಅವಕಾಶ ಉಂಟು. ವಿದೇಶಾಂಗ ನೀತಿಯಲ್ಲಿ ಒತ್ತಡ ಆಗ್ತದೆ. ಉತ್ತರ ದಿಕ್ಕನ್ನು ಸೂಚನೆ ಮಾಡ್ತಾ ಇರೋದ್ರಿಂದ ಪ್ರಭಾವಿತರಾಗಿದ್ದ ಅಮೆರಿಕದ ವಿರೋಧ ರಾಷ್ಟ್ರಗಳೊಂದಿಗೆ ಕೂಡಲೇ ತೀವ್ರವಾದಂಥ ಸಂಘರ್ಷಣೆ ಅಥವಾ ಒತ್ತಾಯಗಳು, ರಾಜತಂತ್ರಾದಿ ಪರಿಸ್ಥಿತಿಗಳು ಉಂಟಾಗಬಹುದು. ಇನ್ನು ನೈಸರ್ಗಿಕವಾಗಿ ಮೀನರಾಶಿ ಜಲತತ್ವ ಮತ್ತು ಶನಿಯ ಪ್ರಭಾವದಿಂದ ಇರೋದರಿಂದ ಜಲ ಸಂಬಂಧಿತ ಆಪತ್ತುಗಳು ಅಥವಾ ಈ ಸಾಂಕ್ರಾಮಿಕ ರೋಗಗಳು, ಹೊಸ ವೈರಸ್ಗಳು, ಇದನ್ನು ಈ ವಿಚಾರದಲ್ಲಿ ಸರ್ಕಾರ ಪ್ರತಿಕ್ರಿಯಿಸಬೇಕಾಗ್ತದೆ. ಸೊ ಹಾಗಾಗಿ ಗ್ರಹಣ ಅಂತನ್ನೋದು ಶುಭ ಸೂಚನೆ ಅಂತ ಸೂಚನೆ ಮಾಡ್ತಾ ಇಲ್ಲ ಅಂತ ತಿಳ್ಕೊಳ್ಬೋದು. ಇದು ಅಮೆರಿಕ ದೇಶಕ್ಕೆ ಮಾತ್ರ ಇರುವಂಥ ಗ್ರಹಣ. ಭಾರತ ದೇಶಕ್ಕೆ ಈ ಗ್ರಹಣ ಕಾಣಿಸಿಕೊಳ್ಳುವುದಿಲ್ಲ. ಗ್ರಹಣ ಅಂತಂದ್ರೇ ಎಲ್ಲೋ ಒಂದು ಕಡೆ ಪ್ರಕೃತಿಗೆ ತೊಂದರೆ ಆಗ್ತದೆ. ಪ್ರಕೃತಿ ಮೇಲೆ ನಾವೆಲ್ಲ ಆಧಾರ ಪಟ್ಟಿರ್ತೀವಿ, ಆದ ಕಾರಣ ನಮ್ಮ ಮೇಲೆ ಇಂಡೈರೆಕ್ಟ್ ಎಫೆಕ್ಟ್ ಇರುತ್ತೆ ಅಂತ ಹೇಳ್ಬೋದು. ಇದೇ ರೀತಿ ಗ್ರಹಣ ಮಾರ್ಚ್ 3ನೇ ತಾರೀಕು 2026 ಗ್ರಹಣ ಇದೆ. ಟೋಟಲ್ ಲೂನಾರ್ ಎಕ್ಲಿಪ್ಸ್ ಅಂತೇವೆ. ಈ ಗ್ರಹಣ ಸಿಂಹರಾಶಿಯಲ್ಲಿ ಪೂರ್ವ ಫಲ್ಗುಣಿ ನಕ್ಷತ್ರದ ಮೇಲೆ ಆಗ್ತಾ ಇದೆ. ಈ ಒಂದು ಅಮೆರಿಕದ ಜನ್ಮರಾಶಿ ಪ್ರಕಾರ ಈ ಸಿಂಹರಾಶಿ 7ನೇ ಮನೆ ಆಗ್ತದೆ. ಇದು ಸೌತ್ ಈಸ್ಟ್ ಡೈರೆಕ್ಷನ್, ಆಗ್ನೇಯ ದಿಕ್ಕನ್ನು ಸೂಚನೆ ಮಾಡ್ತದೆ. ಒಟ್ಟಾರೆ ನಾವು ನೋಡಿದರೆ ಗ್ರಹಣದ ಸ್ವರೂಪ ಈ ಪುಬ್ಬ ನಕ್ಷತ್ರದ ಮೇಲೆ ಆಗೋದ್ರಿಂದ ಸೃಜನಶೀಲತೆ, ವಿಲಾಸದ ಜೀವನ, ನಾಯಕತ್ವ, ಸೇನಾ ರಾಜಕೀಯ ಶಕ್ತಿ ಮತ್ತು ಪ್ರತಿಷ್ಠೆಗಳಲ್ಲಿ ವಿಚಾರಗಳಲ್ಲಿ ಸವಾಲುಗಳಾಗ್ತದೆ. ಆಮೇಲೆ ಇದರ ಪ್ರಭಾವವಾಗಿ ರಹಸ್ಯಗಳು, ಆಕಸ್ಮಿಕವಾದಂಥ ಸಾವು, ಗುಪ್ತ ಸಂಕಷ್ಟಗಳು, ಹಣಕಾಸಿನ ಪರದಾಟ, ಆಮೇಲೆ ವಿದೇಶಿಗಳಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ತುಂಬ ಗೊಂದಲ. ಒಂದು ಆಗ್ನೇಯ ದಿಕ್ಕಿಲಾಗಿರೋದ್ರಿಂದ ಅಗ್ನಿ ಮತ್ತು ಉಗ್ರತೆ, ತಾಪಮಾನ ಏರಿಕೆ ಆಗೋದು, ದಾಳಿ, ದಹನಕ್ರಿಯೆಗಳು ಅಥವಾ ಜ್ವಾಲಾಮುಖಿ ಕಾಡ್ಜಿಚ್ಚುಗಳಾಗಲಿಕ್ಕೆ ಸೂಚನೆ ಆಗ್ತಾಯಿದೆ. ಆಮೇಲೆ ವಿದೇಶಾಂಗ ನೀತಿಯಲ್ಲಿ ತೀವ್ರವಾದಂಥ ಬದಲಾವಣೆ ಆಗ್ತದೆ. ಯುದ್ಧ, ಶಾಂತಿ ಒಪ್ಪಂದಗಳ ಮೇಲೆ ತುಂಬ ಪ್ರಭಾವ ಆಗ್ತದೆ. ಸ್ಟಾಕ್ ಮಾರ್ಕೆಟು ಅಥವಾ ಕ್ರಿಪ್ಟೋ ಕರೆನ್ಸಿಗಳ ಹಠಾತ್ ಅಸ್ಥಿರತೆ ಆಗಲಿಕ್ಕೆ ಅವಕಾಶ ಉಂಟು. ಆಮೇಲೆ ಸಿಂಹರಾಶಿ ಪ್ರಭಾವದಿಂದ ರಾಷ್ಟ್ರ ನಾಯಕರ ಮೇಲೆ ಅವರ ಪ್ರತಿಷ್ಠಕ್ಕೆ ಒಂದು ರೀತಿಯಾದಂಥ ಧಕ್ಕೆ ಆಗಬಹುದು ಅಂತ ತಿಳ್ಕೊಳ್ಬೋದು. ಈ ಅಗ್ನಿ ಸಂಬಂಧಿತವಾದಂಥ ಅಗ್ನಿತತ್ವ ರಾಶಿಯಲ್ಲಾಗಿರೋದ್ರಿಂದ ಅಗ್ನಿ ಸಂಬಂಧಿತವಾದಂಥ ಸಂಕಷ್ಟಗಳು, ಕಾಡ್ಜಿಚ್ಚುಗಳು, ರಾಸಾಯನಿಕ ಅಪಘಾತಗಳು ಅಥವಾ ಜ್ವಾಲಾಮುಖಿ ಸ್ಫೋಟಗಳು ಇಂಥ ಆಗಲಿಕ್ಕೆ ಸೂಚನೆ ಕಾಣ್ತಾ ಇದೆ. ಶಕ್ತಿಯ ಸಂಕಷ್ಟ, ವಿದ್ಯುತ್ ಗ್ರಿಡ್ಡು ಅಥವಾ ಅಸ್ಥಿರತೆ ಅಥವಾ ತೈಲ, ಗ್ಯಾಸು ಈ ಬೆಲೆಗಳು ತುಂಬ ಏರಿಕೆ ಆಗಲಿಕ್ಕೂ ಸೂಚನೆ. ಆರೋಗ್ಯ ವಿಚಾರಕ್ಕೆ ಬಂದಾಗ ಸಾಮಾಜಿಕವಾಗಿ ಜನರಲ್ಲಿ ಹೃದ್ರೋಗಗಳು, ರಕ್ತದೊತ್ತಡ ಅಥವಾ ಅಗ್ನಿ ಸಂಬಂಧಿತವಾದಂಥ ಕಾಯಿಲೆಗಳು ಹೆಚ್ಚಾಗಬಹುದು. ಮಾನಸಿಕ ಆರೋಗ್ಯದ ಮೇಲೆ ತುಂಬ ಒತ್ತಡ ಬೀಳುತ್ತೆ ಅಂತ ನಾವು ಹೇಳ್ಬೋದು. ಇದು ಗ್ರಹಣದ ಪ್ರಭಾವ ಅಂತ ನಾವು ತಿಳ್ಕೊಳ್ಬೋದು. ಒಟ್ಟಿಗೆ ಗ್ರಹಣದ ಪ್ರಕೃತಿ ಮೇಲೆ ಆಧಾರ ಪಡೆಯಿರೋದ್ರಿಂದ ಪ್ರಕೃತಿಯಿಂದ ನಮಗಾಗುವಂಥ ಇಂಡೈರೆಕ್ಟ್ ಎಫೆಕ್ಟ್ ಇದು. ಪ್ರಕೃತಿಯನ್ನು ರಕ್ಷಣೆ ಮಾಡಬೇಕು ಅಂತೇಳಿ ಭಗವಂತನಲ್ಲೇ ಪ್ರಾರ್ಥನೆ ಮಾಡೋದು. ಪ್ರಕೃತಿಯನ್ನು ಆದಷ್ಟು ಅರ್ಥ ಮಾಡಿಕೊಂಡು ಹಾನಿ ಮಾಡದೇ ಇರೋದರಿಂದ ಈ ಸಮಸ್ಯೆಗಳಿಂದ ಹೊರಗೆ ಬರ್ಬೋದು. ಹಾಗಿದು ಈ ಒಂದು ಗ್ರಹಣದ ಫಲ ಅಂತ ನಾವು ತಿಳಿಬೋದು. ನಂತರ ರಾಶಿ ಫಲಗಳು. ಈ ಶ್ರೀ ವಿಶ್ವಾವಸನಾಮ ಸಂವತ್ಸರದಲ್ಲಿ ಗೋಚಾರದಲ್ಲಿ ಗ್ರಹಗಳ ಸಂಚಾರ, ಅವುಗಳ ಮೇಲೆ ರಾಶಿ ಫಲಗಳು ಹೇಗಿರುತ್ತೆ ಅಂತೆಂಬುದು ನೋಡೋಣ. ಸಾಮಾನ್ಯವಾಗಿ ರಾಶಿ ಫಲಗಳನ್ನು ಅಧ್ಯಯನ ಮಾಡಬೇಕಾದಾಗ
ಜಾತಕವನ್ನು ಆಧಾರವಾಗಿಟ್ಟುಕೊಂಡೇ ನೋಡಬೇಕು ಅಂತಂಬು ಪದ್ಧತಿ ಜ್ಯೋತಿಷ್ಶಾಸ್ತ್ರದಲ್ಲಿದೆ. ಜಾತಕ, ದಶೆ, ಗೋಚಾರ ಮೂರನ್ನೂ ಒಟ್ಟಿಗೆ ನೋಡಬೇಕಾಗತ್ತೆ. ಜಾತಕ ಹಿಂದಿನ ಜನ್ಮದ ಪುಣ್ಯ ಪಾಪವನ್ನು ಸೂಚನೆ ಮಾಡ್ತದೆ. ದಶೆ ಅವುಗಳ ಅನುಭವದ ಕಾಲ ಸೂಚನೆ ಮಾಡ್ತದೆ. ಗೋಚಾರ ಅನುಭವಿಸುವಾಗ ಮಾನಸಿಕ ಸ್ಥಿತಿಯನ್ನು ಸೂಚನೆ ಮಾಡ್ತದೆ. ಹೀಗಾಗಿ ಇದು ಮೂರು ತುಂಬ ಮುಖ್ಯ. ಆದರೆ ಪಂಚಾಂಗ ಶ್ರವಣದಲ್ಲಿ ಜಾತಕವನ್ನು ಇಟ್ಟುಕೊಂಡು ಹೇಳೋದು ಕಷ್ಟ. ವೈಯಕ್ತಿಕವಾಗಿ ಆದರೆ ನೋಡ್ಬೋದಾಗಲಿ, ಸಾರ್ವಜನಿಕವಾಗಿ ಸಾಮಾಜಿಕವಾಗಿ ನೋಡಬೇಕಾದಾಗ ಜಾತಕದ ಆಧಾರ ಇಟ್ಟುಕೊಂಡು ಮಾಡಲಿಕ್ಕಾಗೋದಿಲ್ಲ. ಕೇವಲ ನಮ್ಮ ಜನ್ಮರಾಶಿಯಿಂದ ಗ್ರಹಗಳ ಸಂಚಾರ ಯಾವ ರಾಶಿಯಲ್ಲಾಗಿದೆ ಅದರಿಂದ ನಮ್ಮ ವೈಯಕ್ತಿಕವಾದಂಥ ಫಲವನ್ನು ನೋಡುವಂಥ ಕ್ರಮವೇ ಈ ರಾಶಿ ಫಲ. ಇದು ನಮಗೆ ಒಂದು 10% ಅನುಭವಕ್ಕೆ ಬರಬಹುದು. ಎಲ್ಲರಿಗೂ ಒಂದೇ ರೀತಿಯಾದಂಥ ಅನುಭವ ಸಿಗೋದಿಲ್ಲ. ನಮಗಿರೋದು 12 ರಾಶಿಗಳು. ಎಲ್ಲರೂ ಈ 12 ರಾಶಿಗಳಲ್ಲಿ ಎಲ್ಲೋ ಒಬ್ಬರು ಹುಟ್ಟಿರ್ತಾರೆ. ಹಾಗಾಗಿ ಎಲ್ಲರಿಗೂ ಒಂದೇ ರೀತಿಯಾದಂಥ ಅನುಭವ ಕಾಣುವುದಿಲ್ಲ. ಅದೂ ಅಲ್ಲದೆ ಜಾತಕದಲ್ಲಿ ಇರುವಂಥ ಗ್ರಹ ಸ್ಥಿತಿ, ಅಂದರೆ ಅವನು ಹಿಂದೆ ಏನು ಪಡ್ಕೊಂಡು ಬಂದಿದ್ದಾನೋ ಅದು ಮಾತ್ರವೇ ನಮಗೆ ಗೋಚಾರ ಕಾಲದಲ್ಲಿ ನಮಗೆ ಅನುಭವಕ್ಕೆ ಬರುತ್ತೆ. ಹಾಗಾಗಿ ಯಾರ್ಯಾರು ಎಷ್ಟೆಷ್ಟು ಪುಣ್ಯ ಫಲ ಪಾಪ ಮಾಡಿಕೊಂಡಿದ್ದಾರೆ ಎಂಬುದು ನಮಗೆ ಜಾತಕದಲ್ಲೇ ಗೊತ್ತಾಗ್ತದೆ. ಆದರೂ ಒಂದು ಸಣ್ಣ ಪ್ರಯತ್ನವನ್ನು ಮಾಡೋಣ. ಏಕೆಂತಂದರೆ ಉಗಾದಿ ಹಬ್ಬದ ದಿನ ಈ ರಾಶಿ ಫಲಗಳನ್ನೇ ಕೇಳುವುದಕ್ಕೆ ತುಂಬ ಕುತೂಹಲದಿಂದ ಜನ ನೋಡ್ತಿರ್ತಾರಾದ ಕಾರಣ ಆ ಉತ್ಸಾಹವನ್ನು ತಡಿಬಾರದು ಅಂತಂಬ ವಿಚಾರಕ್ಕೆ ಈ ರಾಶಿ ಫಲಗಳನ್ನು ನೋಡುವಂಥ ಕ್ರಮ. ಇದರಲ್ಲಿ ಮುಖ್ಯವಾಗಿ ನಮಗೆ ಒಂದು ವರ್ಷದಲ್ಲಿ ಬದಲಾವಣೆ ಆಗುವಂಥ ಗ್ರಹಗಳನ್ನು ನೋಡಿದರೆ ಗುರು, ಶನಿ ಮತ್ತು ರಾಹು, ಕೇತುಗಳು ಇವುಗಳ ಸಂಚಾರವೇ ಇರ್ತದೆ. ಉಳಿದ ಗ್ರಹಗಳೆಲ್ಲ ಕೂಡ ಪ್ರತಿ ವರ್ಷ ಸಂಚಾರ ಆಗ್ತಾನೆ ಇರ್ತವೆ. ತಿಂಗಳಿಗೊಮ್ಮೆ 45 ದಿನಕ್ಕೊಮ್ಮೆ ಸಂಚಾರ ಆಗ್ತಾ ಇರ್ತದೆ. ಆದರೆ ಗುರುಗ್ರಹ 1 ವರ್ಷಕ್ಕೊಮ್ಮೆ ಸಂಚಾರ ಆಗ್ತದೆ. ಶನಿ 2.5 ವರ್ಷಕ್ಕೊಮ್ಮೆ ಸಂಚಾರ ಆಗ್ತದೆ. ರಾಹು ಕೇತುಗಳು 1.5 ವರ್ಷಕ್ಕೊಮ್ಮೆ ಸಂಚಾರ ಆಗ್ತದೆ. ಹಾಗಾಗಿ ಇವುಗಳನ್ನು ಮೇಜರ್ ಪ್ಲಾನೆಟ್ಸ್ ಅಂತೇವೆ. ಇವುಗಳಿಂದ ನಮ್ಮ ಜೀವನದ ಬದಲಾವಣೆಯನ್ನು ಸೂಚನೆ ಮಾಡಬಹುದು. ಇದರಲ್ಲಿ ಗುರುಗ್ರಹ ಶುಭಗ್ರಹ, ರಾಹುಕೇತುಗಳು ಶನಿ ಪಾಪಗ್ರಹ. ನಮ್ಮ ಜೀವನದಲ್ಲಿ ನಾವು ಬಯಸೋದು ಸುಖಗಳನ್ನು ಬಯಸ್ತೇವೆ, ದುಃಖವನ್ನು ಬೇಡ ಅಂತೇವೆ. ಸುಖ ಬೇಕು, ದುಃಖ ಬೇಡ. ಸುಖ ಬೇಕಾದರೆ ಗೋಚಾರದಲ್ಲಿ ಗುರು ಒಳ್ಳೆಯ ಸ್ಥಾನದಲ್ಲಿರಬೇಕು. ಆವಾಗ ನಮಗೆ ಅನುಕೂಲವಾದಂಥ ಫಲವನ್ನು ಕೊಡ್ತದೆ. ಅದೇ ದುಃಖ ಬೇಡ ಅಂತಂದರೆ ಪಾಪಗ್ರಹಗಳು ಪ್ರತಿಕೂಲವಾದಂಥ ಸ್ಥಳಗಳು ಇರಬಾರದು. ಹಾಗಾಗಿ ರಾಹುಕೇತುಗಳು, ಶನಿ ಇವರೆಲ್ಲ ಕೂಡ ಯಾವ ಸ್ಥಾನದಲ್ಲಿದ್ದರೆ ಒಳ್ಳೆಯದು ಅಂತಂಬುದು ನಾವು ತಿಳ್ಕೊಳ್ತೇವೆ. ಜ್ಯೋತಿಷಾಸ್ತ್ರದಲ್ಲಿ ಇದ್ರ ಬಗ್ಗೆ ಹೇಳ್ತದೆ. ಗುರು ನಮ್ಮ ಜನ್ಮರಾಶಿಯಿಂದ 2, 5, 7, 9, 11 ಸ್ಥಾನದಲ್ಲಿದ್ದಾಗ ಅನುಕೂಲವಾದಂಥ ಫಲವನ್ನು ಕೊಡುತ್ತೆ. ಅಂದರೆ ನಮ್ಮ ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಪುಣ್ಯ ಫಲವನ್ನು ಕೊಡುತ್ತೆ. ಗುರು ಸಹಜವಾಗಿ ಪೂರ್ವ ಪುಣ್ಯಕ್ಕೂ, ಶುಭ ಕಾರ್ಯಗಳಿಗೂ, ಸಂತೋಷಕ್ಕೂ, ನೆಮ್ಮದಿ ಇದಕ್ಕೆಲ್ಲ ಕಾರಕ ಆದ ಕಾರಣ ಗುರುವಿನ ಸಂಚಾರ ಅನುಕೂಲವಾಗಿದ್ದಾಗ ಇವುಗಳ ಅನುಭವ ಸುಖ ಆಗ್ಬೋದು, ಶಾಂತಿ ಆಗ್ಬೋದು, ನಮ್ಮ ಪ್ರಯತ್ನಗಳು ಈಡೇರ್ಬೋದು, ಇದೆಲ್ಲ ಅನುಕೂಲವಾಗಿ ಇರುತ್ತೆ. ಅದೇ ಪಾಪಗ್ರಹಗಳನ್ನು ನೋಡಿದಾಗ ಪಾಪಗ್ರಹಗಳು 3, 6, 11 ಸ್ಥಾನಗಳಲ್ಲಿದ್ದರೆ ಅನುಕೂಲವಾದ ಫಲವನ್ನು ಕೊಡುತ್ತೆ. ರಾಹುಕೇತು ಆಗ್ಬೋದು, ಶನಿ ಆಗ್ಬೋದು. ಉಳಿದ ಸ್ಥಾನಗಳಲ್ಲಿ ಪ್ರತಿಕೂಲವಾದ ಫಲವನ್ನು ಕೊಡುತ್ತೆ. ಪೂರ್ವಜನ್ಮದ ಪಾಪಕ್ಕೆ ಕಾರಕ ಆದಂಥ ಶನಿ ಮತ್ತು ರಾಹು ಕೇತುಗಳೆಲ್ಲ ಕೂಡ ಪ್ರತಿಕೂಲವಾದಂಥ ಸ್ಥಾನದಲ್ಲಿ ಸಂಚಾರವಾದಾಗ ನಮ್ಮ ಪ್ರಯತ್ನಗಳು ಕೆಡ್ಬೋದು. ಅಧಿಕ ವ್ಯಯ, ಅನಾರೋಗ್ಯ, ಮಾನಸಿಕ ಚಿಂತೆ ಇವುಗಳ ಅನುಭವ ನಮಗೆ ಬರುತ್ತೆ. ಆದರೆ ನಾವು ಇದನ್ನು ಬೇಡ ಅಂತೇವೆ. ಆದರೆ ಯಾವ ರಾಶಿ ಮೇಲೆ ಯಾವ ಥರದ ಪ್ರಭಾವ ಇರುತ್ತೆ ಅಂತಂಬೋದು ನೋಡಿ. ಇದು ಕೇವಲ ಜನ್ಮರಾಶಿ ಅಂತಂದರೆ ಮನಸ್ಸನ್ನು ಮಾತ್ರ ಸೂಚನೆ ಮಾಡ್ತದೆ. ಮನಸ್ಸಿಗೆ ಅನುಕೂಲ ಪ್ರತಿಕೂಲ ಅದನ್ನು ಮಾತ್ರ ನಾವು ತಿಳಿದುಕೊಳ್ಳೋಣ. ತುಂಬ ಸೀರಿಯಸ್ ಆಗಿ ನೋಡಬೇಡಿ. ಯಾಕೆಂತಂದರೆ ಕರೆಕ್ಟಾಗಿ ನಮಗೆ ಗೊತ್ತಾಗಬೇಕು, ತಿಳ್ಕೊಳ್ಬೇಕು ಅಂತಂದರೆ ರಾಶಿಚಕ್ರವನ್ನು ಪಕ್ಕದಲ್ಲಿ ಇಟ್ಟುಕೊಂಡು ಜ್ಯೋತಿಷ್ಯರನ್ನು ಕೇಳಿ ತಿಳ್ಕೊಳ್ಬೇಕೇ ವಿನ ಈ ರಾಶಿ ಫಲಗಳಿಂದ ನನಗೆ ಅನುಕೂಲವಾಯಿತು ಅನುಕೂಲವಾಯಿತು ಅಂತೇಳಿ ನಾವು ಬೀಗುವುದು ಬೇಡ, ಪ್ರತಿಕೂಲವಾಗಿದೆ ಅಂತ ದುಃಖ ಪಡುವುದು ಬೇಡ. ಇದು ಕೇವಲ ಒಂದು ಮನಸ್ಸಮಾಧಾನಕ್ಕೋಸ್ಕರ ಮಾಡುವಂಥ ಒಂದು ಕ್ರಿಯೆ. ಆದರೆ ಹಿಂದೆ ಒಂದು 50 ವರ್ಷದ ಹಿಂದೆ ನಾವು ನೋಡಿದಾಗ ರಾಶಿ ಫಲಗಳ ಬಗ್ಗೆ ಉಲ್ಲೇಖನೆ ಕಾಣಲ್ಲ. ಹೆಚ್ಚಿಗೆ ಪ್ರಕೃತಿ ಬಗ್ಗೆ, ಮಳೆ ಬೆಳೆ
ಎಲ್ಲ ಹೇಗಿರುತ್ತೆ ಅಂತಂಬೋ ಅದರ ಬಗ್ಗೆ ನೋಡ್ತಿದ್ರಾಗಲಿ, ನಂತರದ ಕಾಲದಲ್ಲಿ ಈ ಕುತೂಹಲದಿಂದ ಇದನ್ನು ಕೂಡ ಸೇರಿಸಿರಬೇಕು ಅಂತ ಅನಿಸುತ್ತೆ. ಸೊ ಆದರೂ ಕೂಡ ನಾವು ಈ ಯುಗಾದಿ ಹಬ್ಬದ ದಿನ ಯಾರನ್ನು ಡಿಸಪಾಯಿಂಟ್ ಮಾಡದೆ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ನಾವು ಮಾಡೋಣ. ಈ ವರ್ಷ ಗುರುಬಲ ಯಾರ್ಯಾರಿಗಿರುತ್ತೆ ಅಂತಂಬೋದನ್ನು ನೋಡಿದ್ರೆ, ಮೇಷರಾಶಿಯವರಿಗೆ ದ್ವಿತೀಯ ಸ್ಥಾನದಲ್ಲಿ ಗುರು ಇದ್ದಾನೆ, ಹಾಗಾಗಿ ಗುರುಬಲ ಇದೆ. ಕರ್ಕ ರಾಶಿಗೆ ಏಕಾದಶ ಸ್ಥಾನದಲ್ಲಿದ್ದಾನೆ, ಕನ್ಯಾ ರಾಶಿಗೆ 9, ವೃಶ್ಚಿಕ ರಾಶಿಗೆ 7, ಮಕರ ರಾಶಿಗೆ 5. ಇವರಿಗೆಲ್ಲರಿಗೂ ಗುರುಬಲ ಇದೆ ಅಂತ ತಿಳ್ಕೊಳ್ಬೇಕು. ಎಷ್ಟುವರೆಗೂ ಅಂತಂದರೆ ಮೇ 14ನೇ ತಾರೀಕುವರೆಗೂ ಈ ರಾಶಿಗಳಲ್ಲಿ ಗುರು ಇರ್ತಾನೆ. ಇನ್ನು ಮೇ 14 ನಂತರ ಮಿಥುನ ರಾಶಿಗೆ ಸಂಚಾರ ಆಗ್ತಾನೆ ಗುರುಗ್ರಹ. ಆವಾಗ ವೃಷಭ, ಸಿಂಹ, ತುಲಾ, ಧನುಸ್ಸು, ಕುಂಭ ರಾಶಿಗಳಿಗೆ ಗುರುಬಲ ಬರುತ್ತೆ. ಗುರುಬಲ ಬಂದಾಗ ಸಣ್ಣ ಪ್ರಯತ್ನದಿಂದಲೇ ನಮಗೆ ಅನುಕೂಲವಾಗಿ ಆಗುವುದು, ಸ್ವಲ್ಪ ಸಂತೋಷ, ನೆಮ್ಮದಿ, ನಮ್ಮ ಮನಸ್ಸಲ್ಲಿ ಏನು ನಾವು ಬಯಸ್ತೀವೋ ಅದು ನಮಗೆ ಹೊರಗಡೆ ಈಡೇರಲಿಕ್ಕೆ ಬೇಕಾದಂಥ ವಾತಾವರಣ ಸೃಷ್ಟಿಯಾಗತ್ತೆ ಅಂತ ನಾವು ತಿಳ್ಕೊಳ್ಬೇಕು. ಶುಭ ಕಾರ್ಯಗಳು ಆಗಬೇಕಾದ್ರೂ, ಒಳ್ಳೆಯದಾಗಬೇಕಾದ್ರೂ ನಾವು ಗುರುಬಲ ಅಂತಂಬುದು ಪ್ರಧಾನವಾಗಿ ನೋಡುತ್ತೇವೆ. ಸೊ ಸಾಮಾನ್ಯವಾಗಿ ಈ ರೀತಿ ಇವರಿಗೆ ಗುರುಬಲ ಇದೆ ಅಂತ ನಾವು ತಿಳ್ಕೊಳ್ಬೇಕು. ಅದೇ ರೀತಿ ಕಷ್ಟ ವಿಚಾರಕ್ಕೆ, ದುಃಖ ವಿಚಾರಕ್ಕೆ ಬಂದಾಗ ಶನಿ, ರಾಹು, ಕೇತು ಇವರು 3, 6, 11 ಸ್ಥಾನದಲ್ಲಿ ಯಾರಿಗಿರ್ತಾರೋ ಅವರು ಅನುಕೂಲವಾಗಿರುತ್ತೆ, ಯಾವ ಥರದ ಕೆಟ್ಟ ಪ್ರತಿಕೂಲತೆ ಇರೋದಿಲ್ಲ ಅಂತ ತಿಳ್ಕೊಳ್ಬೇಕು. ಅದೇ ರೀತಿ ಶನಿ ಪ್ರಭಾವವನ್ನು ನೋಡಿದಾಗ 7 ಶನಿ, ಅರ್ಧಾಷ್ಟಮ ಶನಿ, ಅಷ್ಟಮ ಶನಿ ಅಂತಂಬ 3 ಕಾನ್ಸೆಪ್ಟ್ ಇದೆ. ಜೀವನದಲ್ಲಿ ಯಾವುದಲ್ಲಿ ತೊಂದರೆ ಆದರೆ ನಮಗೆ ತಟ್ಕೊಳ್ಳಿಕ್ಕಾಗೋದಿಲ್ವೋ ಆ ಸ್ಥಾನಕ್ಕೆ ಶನಿ ಬಂದಾಗ ನಮಗೆ ಮಾನಸಿಕವಾಗಿ ತುಂಬ ಒತ್ತಡ ಆಗ್ತದೆ, ಶರೀರದ ಮೇಲೆ ಅದರ ಪ್ರಭಾವ ತೋರಿಸುತ್ತೆ, ಆರೋಗ್ಯವೂ ಕೆಡುತ್ತೆ. ಹಾಗಾಗಿ ಶನಿ 2ನೇ ಮನೆಗೆ, 1ನೇ ಮನೆಗೆ ಹಾಗೂ 12ನೇ ಮನೆಯಲ್ಲಿ ದ್ವಾದಶ, ಜನ್ಮ, ದ್ವಿತೀಯ ಈ 3 ಸ್ಥಾನಗಳಲ್ಲಿ ಶನಿ ಯಾವ ಸಂಚಾರ ಆಗುತ್ತೆ ಆವಾಗ 7 ಶನಿ ಅಂತ ಕರಿತೇವೆ. ಒಂದೊಂದು ರಾಶಿಯಲ್ಲಿ 2.5 ವರ್ಷ ಇರ್ತಾನೆ, ಅದ ಕಾರಣ 2.5ರಿಂದ 3 ಅಂದರೆ 7.5 ವರ್ಷ. ನಂತರ ಅರ್ಧಾಷ್ಟಮ ಶನಿ, ಜನ್ಮರಾಶಿಯಿಂದ 4ನೇ ಮನೆಯಲ್ಲಿ ಶನಿ ಇದ್ದಾಗ ಅರ್ಧಾಷ್ಟಮ ಶನಿ ಅಂತೇವೆ. ಆ ಸಮಯದಲ್ಲಿ ಸ್ಥಾನಚಲನ ಆಗ್ಬೋದು. ಆಮೇಲೆ ಮನೆಯಲ್ಲಿ ಅನುಕೂಲತೆ ಇಲ್ಲದೇ ಇರೋದು, ಸ್ವಲ್ಪ ಮನೆ ವ್ಯವಹಾರ, ಇದಕ್ಕೆ ಸಂಬಂಧ ಭೂಮಿಗೆ ತೊಂದರೆ, ಇದೆಲ್ಲ ಆಗ್ತದೆ. 7 ಶನಿ ಸಮಯದಲ್ಲಿ ದ್ವಿತೀಯದಲ್ಲಿ ಶನಿ ಸಂಚಾರ ಆದಾಗ ಕುಟುಂಬದಲ್ಲಾಗ್ಬೋದು, ಹಣದ ಒಂದು ಪ್ರತಿಕೂಲತೆ ಆಗ್ತದೆ. ಜನ್ಮರಾಶಿಯಲ್ಲಿದ್ದಾಗ ಮನಸ್ಸಿನ ಮೇಲೆ ಅತ್ಯಧಿಕವಾದಂಥ ಒತ್ತಡದಿಂದ ಆರೋಗ್ಯ ಹಾನಿ ಆಗ್ತದೆ. ದ್ವಾದಶ ಸ್ಥಾನದಲ್ಲಿ ಶನಿ ಬರೋದರಿಂದ ನಮಗೆ ಸಂಚಾರ, ವೃಥಾ ಪ್ರಯಾಸೆ, ಖರ್ಚುಗಳು ಇದೆಲ್ಲ ಆಗ್ತದೆ. ಅಷ್ಟಮ ಸ್ಥಾನದಲ್ಲಿ ಬಂದಾಗ ನಾವು ಬಯಸಿದ್ದಕ್ಕೆ ಪ್ರತಿಕೂಲವಾಗಿ ನಮಗೆ ವಾತಾವರಣದಲ್ಲಿ ನಡೆಯುತ್ತೆ ಬಾಹ್ಯದಲ್ಲಿ, ಹಾಗಾಗಿ ಮನಸ್ಸು ಕೆಡ್ತದೆ. ಹಾಗೆ ನಾವು ಶನಿ ಪ್ರಭಾವವನ್ನು ನೋಡಿದಾಗ ಶನಿ ಈ ವರ್ಷ ಈಗ ಪ್ರಸ್ತುತ ನಾವು ನೋಡಿದ್ರೆ ಈಗಲೇ ಸಂಚಾರ ಆಗಿದೆ, ಈ ತಿಂಗಳಲ್ಲೇ 2-3 ಈ ವಾರದಲ್ಲಿ ಸಂಚಾರ ಆಗಿರೋದ್ರಿಂದ ನಮಗೆ ಕಳೆದ ವರ್ಷಕ್ಕಿಂತಲೂ ನಾವು ಕಂಪೇರ್ ಮಾಡಿದರೆ, ಕಳೆದ ವರ್ಷ ನೋಡಿದರೆ ಮಕರ, ಕುಂಭ, ಮೀನರಾಶಿಗಳಿಗೆ ಈ ಒಂದು 7 ಶನಿ ಇತ್ತು. ಮಕರ ರಾಶಿಯವರಿಗೆ ಸದ್ಯಕ್ಕೆ ಮುಗಿದಿದೆ. ಮಕರ ರಾಶಿಯವರಿಗೆ ದ್ವಿತೀಯ ಸ್ಥಾನದಲ್ಲಿ ಶನಿ ಇದ್ದ. ಕುಂಭರಾಶಿಯಲ್ಲಿ ಜನ್ಮಶನಿ, ಮೀನರಾಶಿಗೆ ದ್ವಾದಶ ಶನಿ, ವೃಶ್ಚಿಕ ರಾಶಿಯವರಿಗೆ ಚತುರ್ಥ ಅರ್ಧಾಷ್ಟಮ ಶನಿ ಅಂತೇವೆ, ಕರ್ಕ ರಾಶಿಯವರಿಗೆ ಅಷ್ಟಮ ಶನಿ ಇತ್ತು. ಈಗ ಶನಿ ಬದಲಾಗಿರೋದ್ರಿಂದ ಮಕರ ರಾಶಿಯವರಿಗೆ 7 ಶನಿ ಮುಗಿದಿದೆ, ಮೇಷರಾಶಿಯವರಿಗೆ ಪ್ರಾರಂಭ ಆಗಿದೆ. ಸೊ ಕುಂಭರಾಶಿಯವರಿಗೆ ದ್ವಿತೀಯ ಸ್ಥಾನದಲ್ಲಿ ಇರ್ತಾನೆ, ಮೀನರಾಶಿಯವರಿಗೆ ಜನ್ಮರಾಶಿಯಲ್ಲೇ ಇದ್ದಾನೆ, ಮೇಷರಾಶಿಯವರಿಗೆ ದ್ವಾದಶ ಸ್ಥಾನದಲ್ಲಿ. ಅದೇ ರೀತಿ ಧನುಸ್ಸು ರಾಶಿಗೆ ಚತುರ್ಥ ಸ್ಥಾನ ಅರ್ಧಾಷ್ಟಮ ಶನಿ ಶುರುವಾಗ್ತದೆ, ಸಿಂಹರಾಶಿಯವರಿಗೆ ಅಷ್ಟಮ ಶನಿ ಶುರುವಾಗುತ್ತೆ. ಇವುಗಳ ಫಲ ಹೇಗಿರುತ್ತೆ ಅಂತಂಬೋದು ನಾವು ರಾಶಿ ಫಲಗಳಲ್ಲಿ ತಿಳ್ಕೊಳ್ಳೋಣ. ಇದು ಫಲಗಳನ್ನು ತಿಳಿಬೇಕಾದ್ರೆ ಜಾತಕದಲ್ಲಿ ಆ ಗುರು ಆಗಬಹುದು, ಶನಿ ಆಗಬಹುದು, ಯಾವುದೇ ಗ್ರಹ ಆಗ್ಬೋದು. ಜಾತಕದಲ್ಲಿ ಯಾವ ರೀತಿಯಾದಂಥ ಬಲ ಇರುತ್ತೋ ಗೋಚಾರದಲ್ಲಿ ಅದೇ ಇಂಟೆನ್ಸಿಟಿಯಲ್ಲಿ ನಮಗೆ ಫಲವನ್ನು ಕೊಡುತ್ತೆ. ನಮಗೆ ಗೊತ್ತಿದೆ, ಸಾಮಾನ್ಯವಾಗಿ ನಾವು ಬ್ಯಾಂಕಲ್ಲಿ ಎಷ್ಟು ಬಡ್ಡಿ ಹಣ, ಎಷ್ಟು ಪ್ರೀಮಿಯಂ ಇಡ್ತೀವೋ ನಮಗೆ ಇಂಟ್ರೆಸ್ಟ್ ಕೂಡ ಅಷ್ಟೇ ಬರ್ತದೆ. ಕಡಿಮೆ ಇಟ್ಟರೆ ಕಡಿಮೆ ಬರ್ತದೆ, ಜಾಸ್ತಿ ಇಟ್ಟರೆ ಜಾಸ್ತಿ ಬರುತ್ತೆ. ಅದು ಸುಖ ಆಗ್ಬೋದು, ದುಃಖ ಆಗ್ಬೋದು. ಲೋನು ಅಷ್ಟೇ, ಕಡಿಮೆ ಲೋನ್ ಇದ್ದರೆ ಕಡಿಮೆ ಕಟ್ಟಬೇಕು, ಜಾಸ್ತಿ ಲೋನ್ ಇದ್ದರೆ ಜಾಸ್ತಿ ಕಟ್ತೇವೆ.
ಅದೇ ರೀತಿ ಗ್ರಹಗಳು ಏನು ನಾವು ಹಿಂದಿನ ಜನ್ಮದಿಂದ ಪಡ್ಕೊಂಡು ಬಂದಿದ್ದೇವೆ ಅವುಗಳ ಅನುಭವವೇ ನಮಗಾಗತ್ತೆ ಎಂಬ ವಿಚಾರವನ್ನು ನಾವಿಲ್ಲಿ ತಿಳ್ಕೊಳ್ಬೇಕು. ನಂತರ ರಾಶಿ ಫಲಗಳನ್ನು ನಾವು ಒಂದೊಂದಾಗಿ ನೋಡೋಣ. ಮುಂಚಿತವಾಗಿ ಮೇಷರಾಶಿ, ಇಲ್ಲಿ ಒಂದು ನಿಯಮವನ್ನು ಇಟ್ಟುಕೊಳ್ಳಬೇಕು. ರಾಶಿ ಫಲಗಳು ಎಲ್ಲ ಕೂಡ 12 ಮನೆ ರಾಶಿ ಫಲಗಳೆಲ್ಲ ಕೂಡ ಕೇವಲ ಮನಸ್ಸಮಾಧಾನಕ್ಕಷ್ಟೇ, ಒಂದು ಸಂಪ್ರದಾಯ ಬಂದಿದೆ ಅದನ್ನು ಮುಂದುವರಿಸ್ತಾ ಇದ್ದೇವೆ. ಇದರಲ್ಲಿ ಹೇಳಿದಂಗೆ ನಡಿಬೇಕು ಅಂತ ಏನೂ ಇಲ್ಲ. ಅವರವರ ಜಾತಕದಲ್ಲಿ ವ್ಯತ್ಯಾಸ ಆದಾಗ, ಬದಲಾವಣೆ ಆದಾಗ ಫಲಗಳಲ್ಲೂ ವ್ಯತ್ಯಾಸ ಆಗ್ತದೆ. ಇಲ್ಲಿ ಅನುಕೂಲ ಅಂದಿದ್ದು ಪ್ರತಿಕೂಲ ಆಗಬಹುದು, ಪ್ರತಿಕೂಲವಾಗಿದ್ದು ಅನುಕೂಲವಾಗಬಹುದು. ಹಾಗಾಗಿ ನಮಗೆ ಏನಾದರೂ ಸಮಸ್ಯೆ ಇದ್ದಾಗ ಆ ಸಮಯದಲ್ಲಿ ಮಾತ್ರ ಒಳ್ಳೆ ಉತ್ತಮವಾದಂಥ ಜ್ಯೋತಿಷ್ಯರನ್ನು ಅಪ್ರೋಚ್ ಆಗಿ ಆ ವಿಷಯದ ಬಗ್ಗೆ ಮಾತ್ರ ತಿಳ್ಕೊಂಡಾಗ ನಮಗೆ ಬೇಕಾದಂಥ ಮಾರ್ಗದರ್ಶನ ಅಂತಂಬುದು ಸಿಗತ್ತೆ. ಇದು ಪ್ರಥಮವಾಗಿ ನಿಯಮ. ಇನ್ನು ಮೇಷರಾಶಿಗೆ ನಾವು ನೋಡಿದರೆ ಇವರಿಗೆ ಗುರು ದ್ವಿತೀಯ ಸ್ಥಾನದಲ್ಲಿ ವೃಷಭ ರಾಶಿಯಲ್ಲಿದ್ದಾನೆ. 14 ಮೇ 2025 ಅಲ್ಲೇ ಇರ್ತಾನೆ. ನಂತರ ಮಿಥುನ ರಾಶಿಗೆ ಗುರು ಸಂಚಾರ ಆಗ್ತಾನೆ. ದ್ವಿತೀಯ ಸ್ಥಾನದಲ್ಲಿರೋದ್ರಿಂದ ಶುಭ ಫಲವನ್ನು ಕೊಡ್ತದೆ, ಧನಲಾಭ, ಕುಟುಂಬ ಸೌಖ್ಯ ಎಲ್ಲ ಆಗ್ತದೆ. ನಂತರ ಸಂಚಾರದ ನಂತರ ಮಿಥುನ ರಾಶಿಗೆ ಸಂಚಾರ ಆದ ಮೇಲೆ ತೊಂದರೆಗಳು, ಪ್ರಯಾಣ, ಒತ್ತಡಗಳು, ಈ ಮಿತ್ರರೊಂದಿಗೆ ಸರಿಯಾದಂಥ ಒಳ್ಳೆ ಕಮ್ಯುನಿಕೇಷನ್ ಇರದೇ ಇರೋದು, ಈ ಥರ ಸ್ಥಿತಿ ಆಗ್ತದೆ. ಶನಿಯವರಿಗೆ ದ್ವಾದಶ ಸ್ಥಾನದಲ್ಲಿರೋದರಿಂದ ಈಗ 7 ಶನಿ ಪ್ರಾರಂಭ ಆಗಿದೆ. ಖರ್ಚುಗಳನ್ನು ಮಿತಗೊಳಿಸಿಕೊಳ್ಳಬೇಕು. ಅಧಿಕವಾದಂಥ ನಷ್ಟ, ಪ್ರವಾಸ, ಖರ್ಚುಗಳು, ಆರೋಗ್ಯದ ಒತ್ತಡ ಇದೆಲ್ಲ ಇರುತ್ತೆ. ಮತ್ತು ರಾಹು ಸದ್ಯಕ್ಕೆ ಇವರಿಗೆ ಮೀನರಾಶಿಯಲ್ಲೇ ಇರೋದರಿಂದ ಇದು ಅಶುಭ, ಬಂಧುಗಳ ವೈರಿ, ವೃತ್ತಿಗಳ ಹಾನಿಯಾಗುವುದಾಗ್ತದೆ. ನಂತರ 30 ಮೇ 2025 ರಾಹು ಕುಂಭರಾಶಿಗೆ ಸಂಚಾರ ಆಗ್ತಾನೆ. ಆ ಸಮಯದಲ್ಲಿ ಆರ್ಥಿಕ ಲಾಭ, ಕುಟುಂಬ ಸೌಖ್ಯ ಇದೆಲ್ಲ ಅನುಭವಕ್ಕೆ ಬರುತ್ತೆ. ಕೇತು ಸದ್ಯಕ್ಕೆ ಷಷ್ಠ ಸ್ಥಾನದಲ್ಲಿದ್ದಾನೆ. ಇದು ಷಷ್ಠ ಸ್ಥಾನದಲ್ಲಿ ಪಾಪಗ್ರಹ ಇರೋದು ಶುಭ, ಆರೋಗ್ಯ, ಶತ್ರುಗಳ ಮೇಲೆ ವಿಜಯ, ಅನುಕೂಲತೆ. ಸಿಂಹರಾಶಿಗೆ ಸಂಚಾರ ಆದ ಮೇಲೆ ಸಂತಾನದ ತೊಂದರೆಗಳು, ಮಾನಸಿಕ ಒತ್ತಡ ಇದೆಲ್ಲ ಕೂಡ ಅನುಭವಕ್ಕೆ ಬರುತ್ತೆ. ಅದೇ ರೀತಿ ವೃಷಭ ರಾಶಿಗೆ ನೋಡಿದ್ರೆ ಜನ್ಮರಾಶಿಯಲ್ಲೇ ಗುರು ಇದ್ದಾನೆ. ಜನ್ಮರಾಶಿಯಲ್ಲಿ ಗುರು ಅಷ್ಟು ಯೋಗದಾಯಕ ಅಲ್ಲ. ರಾಜಕೋಪ, ಬಂಧುಗಳ ಜೊತೆ ವಿರೋಧ ಇದೆಲ್ಲ ಅನುಭವಕ್ಕೆ ಬರುತ್ತೆ. ಮಿಥುನ ರಾಶಿಗೆ ಸಂಚಾರ ಆದ ಮೇಲೆ ಶುಭ, ವಾಣಿಜ್ಯ, ಲಾಭ ಮತ್ತು ಮಾತಿನ ಸಾಮರ್ಥ್ಯ ಇದೆಲ್ಲ ಬೆಳೆಯುತ್ತೆ. ಶನಿ ಇವರಿಗೆ ಶುಭ ಸ್ಥಾನದಲ್ಲೇ ಇದ್ದಾನೆ, 11ನೇ ಮನೆಯಲ್ಲಿ. ಆರೋಗ್ಯ, ಸಂತಾನ, ಸೌಖ್ಯ ಇದು ಅನುಕೂಲವಾಗೇ ಇದೆ. ರಾಹು ಸದ್ಯಕ್ಕೆ ಏಕಾದಶ ಸ್ಥಾನದಲ್ಲಿದ್ದಾನೆ. ಇದು ಅನುಕೂಲವಾದ ಸ್ಥಾನ, ಆರ್ಥಿಕ ಲಾಭ, ಕುಟುಂಬ ಸೌಖ್ಯ. ಇವರಿಗೆ ಮಿಥುನ ರಾಶಿಗೆ ಸಂಚಾರ ಕುಂಭರಾಶಿಗೆ ಸಂಚಾರ ಆದ ಮೇಲೆ ರಾಹು ಉದ್ಯೋಗದಲ್ಲಿ ಸ್ವಲ್ಪ ತೊಂದರೆಗಳು, ಯಾಕಂದರೆ ದಶಮ ಸ್ಥಾನ ಆಗುತ್ತ ಕಾರಣ ಸ್ವಲ್ಪ ಭಯ, ಇನ್ಸೆಕ್ಯೂರಿಟಿ ಆಗ್ತದೆ. ಉದ್ಯೋಗದ ಕಳೆದುಕೊಳ್ತೇನೋ, ಉದ್ಯೋಗದ ಬೆನಿಫಿಟ್ ನನಗೆ ಎಲ್ಲಿ ಬರಲಾದೆ ಹೋಗುತ್ತೇನೋ, ಅಥವಾ ಯಜಮಾನದ ಕೋಪಕ್ಕೊಳಗಾಗ್ತೀನೇನೋ ಅಂತಂಬೋ ಹೆದರಿಕೆ ಅಂತಂಬೋದಿರುತ್ತೆ. ಕೇತು ಪಂಚಮ ಸ್ಥಾನದಲ್ಲಿದ್ದಾನೆ. ಮಕ್ಕಳು ಹೇಳಿದ ಮಾತು ಕೇಳದೇ ಇರೋದು ಅಥವಾ ಸಂತಾನಕ್ಕೆ ಸಂಬಂಧಪಟ್ಟ ತೊಂದರೆಗಳಾಗುವುದು ಅನುಭವಕ್ಕೆ ಬರುತ್ತೆ. ಕೇತು ಚತುರ್ಥಕ್ಕೆ ಸಂಚಾರ ಆದ ಮೇಲೆ ಸಿಂಹಕ್ಕೆ ಅಶುಭ, ಗೃಹದಲ್ಲಿ ಶಾಂತಿ ಕಡಿಮೆ, ಆಮೇಲೆ ಮನೆ ವಿಚಾರಕ್ಕೆ ಚಿಂತೆ ಮಾಡೋದು, ಸ್ಥಾನಚಲನಕ್ಕಾಗಿ ಚಿಂತೆ ಮಾಡೋದು ಅನುಭವಕ್ಕೆ ಬರುತ್ತೆ. ನಂತರ ಮಿಥುನ ರಾಶಿ ಇವರಿಗೆ ಈ ವರ್ಷ ಈಗ ಸದ್ಯಕ್ಕೆ 12ನೇ ಮನೆಗೆ ಗುರು ಇದ್ದಾನೆ. ಅಶುಭ, ಸ್ಥಾನಭ್ರಂಶ, ಆರ್ಥಿಕ ನಷ್ಟ, ಖರ್ಚುಗಳ ಮೇಲೆ ಒಂದು ಹಿಡಿತ ಇಲ್ಲದೇ ಇರೋದು, ಈ ರೀತಿಯಾದಂಥ ಅನುಭವಕ್ಕೆ ಬರುತ್ತೆ. ನಂತರ ಮಿಥುನ ರಾಶಿಗೆ ಸಂಚಾರ ಆದ ಮೇಲೆ ಪರಿಮಿತವಾಗಿ ಮಿಶ್ರಮ ಫಲ ಅಂತ ಹೇಳ್ತೇವೆ. ಶುಭನೂ ಅಲ್ಲ, ಪಾಪನೂ ಅಲ್ಲ. ಆತ್ಮವಿಶ್ವಾಸ, ಯಶಸ್ಸು ಬೆಳೆಸಿಕೊಂಡ್ರೂ ಕೂಡ ಈ ಒಂದು ಆರೋಗ್ಯದ ಮೇಲೆ, ಮನಸ್ಸಿನ ಮೇಲೆ ಸ್ವಲ್ಪ ಗಮನ ಬೇಕಾಗ್ತದೆ. ಶನಿ ಇವರಿಗೆ ದಶಮ ಸ್ಥಾನದಲ್ಲಿರೋದ್ರಿಂದ ಉದ್ಯೋಗದಲ್ಲಿ ವಿಘ್ನಗಳು, ದುಃಖ, ಅಂದುಕೊಂಡ ಸಮಯದಲ್ಲಿ ಆಗದೇ ಇರೋದು, ಯಜಮಾನನಿಂದ ಕೋಪಕ್ಕೊಳಗಾಗುವುದು ಆಗ್ತದೆ. ರಾಹು ಕೂಡ ದಶಮದಲ್ಲೇ ಇದ್ದಾನೆ. ಅಶುಭ, ವ್ಯಸನಗಳು, ಕಾರ್ಯನಾಶ, ಆಸಕ್ತಿ ಇಲ್ಲದೇ ಇರೋದು, ಅತಿಯಾದಂಥ ವ್ಯಾಮೋಹ ಇದೆಲ್ಲ ಅನುಭವಕ್ಕೆ ಬರುತ್ತೆ. ನಂತರ ಕುಂಭರಾಶಿಗೆ ಸಂಚಾರ ಆದ ಮೇಲೆ ಅದು ಕೂಡ ಅಶುಭ, ಅದೃಷ್ಟ ಹಾನಿ, ತಂದೆ ಜೊತೆ ವೈರತ್ವ ಇದೆಲ್ಲ ಕೂಡ ಅನುಭವಕ್ಕೆ ಬರುತ್ತೆ. ಕೇತು 4ನೇ ಮನೆಯಲ್ಲಿದ್ದಾನೆ. ಇದು 4ನೇ ಮನೆಗಿರೋದ್ರಿಂದ ಗೃಹ ಶಾಂತಿ ಕಡಿಮೆಯಾಗಿರೋದು, ಮನೆ ಬಗ್ಗೆ ಚಿಂತೆ ಮಾಡೋದು, ಫ್ಯಾಮಿಲಿ ಬಗ್ಗೆ ಚಿಂತೆ ಮಾಡೋದು ಆಗ್ತದೆ. ನಂತರ ಸಿಂಹರಾಶಿಗೆ ಸಂಚಾರ ಆದ ಮೇಲೆ ಶುಭ, ಧೈರ್ಯ, ಶತ್ರುಗಳ ಮೇಲೆ ವಿಜಯ ಸಾಧಿಸೋದು, ಕೆಲವಿನ ಈ ದೀರ್ಘಕಾಲಿಕವಾಗಿ ಯಾವ್ದು ಪೆಂಡಿಂಗ್ ಇರುತ್ತೋ ಅದು ಆಗೋದು
ಅನುಕೂಲ ಆಗಬಹುದು. ನಂತರ ಕರ್ಕರಾಶಿ. ಕರ್ಕರಾಶಿಯವರಿಗೆ ಗುರು ಏಕಾದಶ ಸ್ಥಾನದಲ್ಲಿದ್ದಾನೆ. ಇವರಿಗೆ ಏಕಾದಶ ಸ್ಥಾನದಲ್ಲಿ ಗುರುಬಲ ಇದೆ. ಶುಭ, ಯಶೋವೃದ್ಧಿ, ಜಯ ಸಾಧಿಸುವುದು. ನಂತರ ಮಿಥುನ ರಾಶಿಗೆ ಸಂಚಾರ ಆದ ಮೇಲೆ ಅಶುಭ, ತುಂಬ ಖರ್ಚುಗಳು ಜಾಸ್ತಿ ಆಗುತ್ತೆ. ಆಧ್ಯಾತ್ಮಿಕವಾದಂಥ ಪ್ರಯಾಣಗಳೆಲ್ಲ ಕೂಡ ಮುಂದುವರಿಯುತ್ತೆ. ಶನಿ ನವಮ ಸ್ಥಾನದಲ್ಲಿರೋದ್ರಿಂದ ಸಂಕಷ್ಟಗಳು, ದುಃಖ, ಮಾನಸಿಕವಾದಂಥ ಚಿಂತೆ ಎಲ್ಲ ಅನುಭವಕ್ಕೆ ಬರುತ್ತೆ. ರಾಹು ಕೂಡ 9ನೇ ಮನೆಗಿರೋದ್ರಿಂದ ತಂದೆಯಿಂದ ಆಗುವಂಥ ಒಂದು ಮನಸ್ಪರ್ಧೆಗಳಾಗಬಹುದು, ಸಣ್ಣ ಪುಟ್ಟ ವಿವಾದಗಳು, ದುಃಖ ಇದೆಲ್ಲ ಕೂಡ ಅನುಭವಕ್ಕೆ ಬರುತ್ತೆ. ರಾಹು ಕುಂಭರಾಶಿಗೆ ಸಂಚಾರ ಆದ ಮೇಲೆ ಸ್ವಲ್ಪ ಆರೋಗ್ಯ ವಿಚಾರದಲ್ಲಿ ತೊಂದರೆ ಆಗೋದು, ಅನವಶ್ಯಕವಾಗಿ ಹೆದರುವುದು, ಏನಾದರೂ ಆಗುತ್ತೇನೋ, ಆರೋಗ್ಯ ಏನಾದರೂ ಆಗುತ್ತೇನೋ ಅಂತ ಹೆದರುವುದು, ಹೆದರಿಕೆ ಅಂತಂಬುದು ಬರುತ್ತದೆ. ದುರ್ಗಾದೇವಿಯ ಪ್ರಾರ್ಥನೆ ಮಾಡಿಕೊಳ್ಳೋದ್ರಿಂದ ಹೆದರಿಕೆ ಕಡಿಮೆ ಆಗ್ತದೆ. ನಂತರ ಕೇತು 3ನೇ ಮನೆಗೆ ಸಂಚಾರ ಆಗ್ತದೆ. ಇದು ಶುಭ, ಧೈರ್ಯ, ವಿಜಯಗಳನ್ನು ಸಾಧಿಸುವುದು ಇದೆಲ್ಲ ಕೂಡ ಅನುಕೂಲವಾದಂಥ ಸಮಯ. ನಂತರ ಕೇತು ಸಿಂಹರಾಶಿಗೆ ಸಂಚಾರ ಆದ ಮೇಲೆ ಅಶುಭ, ಧನ ನಷ್ಟ ಆಗ್ಬೋದು, ಕುಟುಂಬದವರ ಜೊತೆ ವಿವಾದಗಳು, ಹೇಳಿದ ಮನೆಯ ಜೊತೆ ಇರುವಂಥವ್ರ ಜೊತೆ ಹೊಂದಾಣಿಕೆ ಇಲ್ಲದೆ ಇರೋದು, ಈ ಥರ ಅನುಭವಕ್ಕೆ ಬರಲಿಕ್ಕೆ ಅವಕಾಶ ಉಂಟು. ನಂತರ ಸಿಂಹರಾಶಿಯವರಿಗೆ ಗುರು ದಶಮ ಸ್ಥಾನದಲ್ಲಿದ್ದಾನೆ. ಧಾನ್ಯ ಹಾನಿ, ಒಂಥರ ಮತಿಭ್ರಂಶ ಕೆಲಸದಲ್ಲಿ ಆಗಬಹುದು, ನಮ್ಮ ಆಲೋಚನೆಗಳಿಗೆ ವಿರುದ್ಧವಾಗಿ ನಡ್ಕೊಳ್ಳೋದು ಬಹಳ ಜನ, ಹೀಗಾಗಿ ತಲೆ ಕೆಡ್ತದೆ. ಇವರಿಗೆ ಮಿಥುನ ರಾಶಿಗೆ ಗುರು ಸಂಚಾರ ಆದ ಮೇಲೆ ಶುಭ, ಲಾಭಗಳು, ಸಾಮಾಜಿಕವಾಗಿ ಶ್ರೇಷ್ಠ, ಒಂಥರ ಎಲ್ಲರೂ ಕೂಡ ಹೊಂದಾಣಿಕೆ ಅನುಕೂಲ ಆಗ್ತದೆ. ಇವರಿಗೆ ಅಷ್ಟಮದಲ್ಲಿ ಶನಿ ಇದ್ದಾನೆ, ಹಾಗಾಗಿ ಆರೋಗ್ಯ ಪೀಡೆ, ಮಾನಸಿಕವಾದಂಥ ಒತ್ತಡ ಜಾಸ್ತಿ ಇರುತ್ತೆ. ಆದಷ್ಟು ಸಾಲಗಳು ಕೊಡೋ ವಿಚಾರದಲ್ಲಿ, ತೆಗೆದುಕೊಳ್ಳೋ ವಿಚಾರದಲ್ಲಿ ಸ್ವಲ್ಪ ಜಾಗೃತಿಯಾಗಿರಬೇಕು. ದೀರ್ಘಕಾಲಿಕವಾಗಿ ಆಗಬೇಕಾದ ಕೆಲಸಗಳೆಲ್ಲ ಪೆಂಡಿಂಗ್ ಬೀಳುತ್ತೆ. ಇವರೆಲ್ಲ ಡೇ ಟು ಡೇ ಆ್ಯಕ್ಟಿವಿಟೀಸ್ ಏನೇನು ಮ್ಯಾನೇಜ್ ಮಾಡಬೇಕು ಅದು ಬಿಟ್ಟರೆ ಹೊಸ ಯೋಜನೆಗಳನ್ನು ಏನು ಮಾಡೋದು ಅಷ್ಟು ಶ್ರೇಯಸ್ಕರವಲ್ಲ. ರಾಹು 8ನೇ ಮನೆಗಿರೋದ್ರಿಂದ ಕಾರ್ಯನಾಶ, ಆರೋಗ್ಯದ ತೊಂದರೆಗಳು ಇದೆಲ್ಲ ಕೂಡ ಪ್ರತಿಕೂಲವಾದಂಥ ವಾತಾವರಣ ಸೃಷ್ಟಿ ಆಗ್ತದೆ. ರಾಹು ಸಪ್ತಮದಲ್ಲಿ ಅಶುಭ, ವೈವಾಹಿಕ ಸಮಸ್ಯೆಗಳು, ಗಂಡ ಹೆಂಡತಿಯ ಮಧ್ಯೆ ಒಂದು ಮನಸ್ಪರ್ಧೆಗಳಾಗಬಹುದು. ಅದೇ ಪಾರ್ಟ್ನರ್ಸ್ ಯಾರಾದರೂ ಬಿಸ್ನೆಸ್ ಪಾರ್ಟ್ನರ್ಸ್ ಆಗಬಹುದು, ಮಿಸ್ಕಮ್ಯುನಿಕೇಟ್ ಆಗಲಿಕ್ಕೂ ಅವಕಾಶ ಉಂಟು. ಕೇತು 2ಯ ಸ್ಥಾನದಲ್ಲಿದ್ದಾನೆ, ಧನ ನಷ್ಟ. ಸಿಂಹರಾಶಿಗೆ ಸಂಚಾರ ಆದ ನಂತರ ಆರೋಗ್ಯದ ಸಮಸ್ಯೆಗಳು, ಮಾನಸಿಕ ವೇದನೆ, ತಾವು ಮಾಡದೇ ಇರೋದಿದ್ದರೆ ಕೂಡ ಬೇರೆ ವಿಷಯಗಳಿಗೆ ತಲೆಕೆಡಿಸಿಕೊಳ್ಳುವುದೆಲ್ಲ ಕೂಡ ಆ ಥರ ಪ್ರತಿಕೂಲ ವಾತಾವರಣ ನಿರ್ಮಾಣ ಆಗ್ತದೆ. ನಂತರ ಕನ್ಯಾರಾಶಿಗೆ ಗುರು ನವಮ ಸ್ಥಾನದಲ್ಲಿದ್ದಾನೆ. ಶುಭ, ಅರ್ಥಲಾಭ, ಪುಣ್ಯ ಕಾರ್ಯಗಳು, ತಂದೆಯ ಜೊತೆ ಅನುಕೂಲವಾಗಿ ನಡೆಯುತ್ತೆ. ಗುರು ದಶಮ ಸ್ಥಾನಕ್ಕೆ ಸಂಚಾರ ಆದ ಮೇಲೆ ಉದ್ಯೋಗ ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳು, ಉದ್ಯೋಗದಲ್ಲಿ ಅನಾನುಕೂಲತೆ, ಅಂದುಕೊಂಡ ರೀತಿಯಲ್ಲಿ ಪರ್ಫಾರ್ಮೆನ್ಸ್ ಇಲ್ಲದೆ ಇರೋದು ಅಥವಾ ಯಜಮಾನನಿಂದ ಸ್ವಲ್ಪ ಕೋಪಕ್ಕೆ ಒಳಗಾಗೋದು ಇದೆಲ್ಲ ಆಗ್ತದೆ. ಶನಿ ಸಪ್ತಮ ಸ್ಥಾನದಲ್ಲಿರೋದ್ರಿಂದ ವೈವಾಹಿಕ ಸಮಸ್ಯೆಗಳು ಅಥವಾ ಗಂಡ ಹೆಂಡತಿಯರ ಮಧ್ಯ ಹೊಂದಾಣಿಕೆ ಇಲ್ಲದೆ ಇರೋದು ಅಥವಾ ಬಿಸ್ನೆಸ್ ಪಾರ್ಟ್ನರ್ಸ್ ಹತ್ರ ಒಂದು ಹೊಂದಾಣಿಕೆ ಇಲ್ಲದೆ ಬೇರೆ ಬೇರೆ ಮಾತುಕತೆ, ತೊಂದರೆ ಆಗುವಂಥದ್ದು. ರಾಹು ಕೂಡ ಸಪ್ತಮದಲ್ಲಿರೋದ್ರಿಂದ ಗಂಡ ಹೆಂಡತಿಯರ ಮಧ್ಯೆ, ಮಕ್ಕಳ ಮಧ್ಯೆ ತೊಂದರೆ, ಒಂದು ರಕವಾದಂಥ ಮೋಸಪೂರಿತವಾದಂಥ ಸುಳ್ಳು ವಾತಾವರಣ, ಅದರಿಂದ ಆಗುವಂಥ ಅಪವಾದಗಳಿಗೆ ತೊಂದರೆ ಆಗುತ್ತೆ. ರಾಹು 6ನೇ ಮನೆಗೆ ಕುಂಭರಾಶಿಗೆ ಸಂಚಾರ ಆದ ನಂತರ ಶತ್ರುಗಳ ಮೇಲೆ ಜಯ. ನಂತರ ಕೇತು ಜನ್ಮರಾಶಿಯಲ್ಲೇ ಇದ್ದಾನೆ, ಅಶುಭ, ಆರೋಗ್ಯ ಸಮಸ್ಯೆಗಳನ್ನು ಸ್ವಲ್ಪ ಎಚ್ಚರ ವಹಿಸಬೇಕು. ಕೇತು ದ್ವಾದಶಕ್ಕೆ ಸಂಚಾರ ಆದ ನಂತರ ಖರ್ಚುಗಳು, ಪ್ರವಾಸ, ಹಾಗಾಗಿ ಸ್ವಲ್ಪ ಕೆಟ್ಟ ಹವ್ಯಾಸಗಳಿಗೆ ಹೋಗದೆ ಬೀಳದೆ ಇರಲಿಕ್ಕೆ ನಾವು ಸ್ವಲ್ಪ ಎಚ್ಚರಗೊಳ್ಳಬೇಕು. ನಂತರ ತುಲಾರಾಶಿಗೆ ಗುರು ಅಷ್ಟಮ ಸ್ಥಾನದಲ್ಲಿದ್ದಾನೆ, ಅಶುಭ, ಸ್ವಲ್ಪ ಫಿನಾನ್ಷಿಯಲ್ ತೊಂದರೆಗಳಾಗ್ಬೋದು ಅಥವಾ ಹೆದರಿಕೆ, ಏನಾದರೂ ಆಗುತ್ತೇನೋ ಅಂತಂಬ ಹೆದರಿಕೆ ಅಂತಂಬೋದು ಆಗ್ತದೆ. ನಂತರ ಗುರು ಮಿಥುನ ರಾಶಿಗೆ ಸಂಚಾರ ಆದ ಮೇಲೆ ಗುರುಬಲ ಬರುತ್ತೆ, ಅದೃಷ್ಟ, ಪುಣ್ಯ, ತಂದೆಯಿಂದ ಸಹಕಾರ ಆಗಬಹುದು, ಧಾರ್ಮಿಕತೆಯಿಂದ ಸ್ವಲ್ಪ ನೆಮ್ಮದಿ ಉಂಟಾಗುವುದು ಆಗ್ತದೆ. ಇವರಿಗೆ ಶನಿ ಷಷ್ಠ ಸ್ಥಾನದಲ್ಲಿರೋದು ಶುಭ, ಶತ್ರುಗಳ ಮೇಲೆ ಜಯ. ರಾಹು ಕೂಡ 6ನೇ ಮನೆಗಿದ್ದಾನೆ, ಶುಭ, ಆರೋಗ್ಯ, ಯಶಸ್ಸು ಸೂಚನೆ ಮಾಡ್ತದೆ.
ರಾಹು ಪಂಚಮ ಸ್ಥಾನಕ್ಕೆ ಸಂಚಾರ ಆದ ನಂತರ ಸಂತಾನಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಾಗಬಹುದು, ಅಥವಾ ಮಕ್ಕಳು ಹೇಳಿದ ಮಾತು ಕೇಳದೇ ಇರೋದು, ಮಕ್ಕಳ ಬಗ್ಗೆ ಚಿಂತೆ ಮಾಡೋದು, ಇದು ಅನುಭವಕ್ಕೆ ಬರುತ್ತೆ. ಕೇತು ದ್ವಾದಶ ಸ್ಥಾನದಲ್ಲಿದ್ದಾನೆ ಸದ್ಯಕ್ಕೆ, ಅಶುಭ. ಖರ್ಚುಗಳು, ಪ್ರವಾಸದ ತೊಂದರೆ ಇದೆಲ್ಲ ಆಗ್ತದೆ. ಏಕಾದಶ ಸ್ಥಾನಕ್ಕೆ ಸಂಚಾರ ಆದ ಮೇಲೆ ಶುಭ, ಲಾಭಗಳು, ಆಶೀರ್ವಾದ ಎಲ್ಲ ಕೂಡ ಅನುಕೂಲವಾಗ್ತದೆ. ನಂತರ ವೃಶ್ಚಿಕ ರಾಶಿಯವರಿಗೆ ಗುರು ಸಪ್ತಮ ಸ್ಥಾನದಲ್ಲಿದ್ದಾನೆ, ಗುರುಬಲ ಇದೆ, ರಾಜ ಸನ್ಮಾನ, ಆರೋಗ್ಯ. ಮಿಥುನ ರಾಶಿಗೆ ಸಂಚಾರ ಆದ ಮೇಲೆ ಸ್ವಲ್ಪ ಫಿನಾನ್ಷಿಯಲ್ಗೆ ಸಂಬಂಧಪಟ್ಟ ತೊಂದರೆಗಳಾಗಬಹುದು, ಅಪಾಯದ ಭಯ, ಸ್ವಲ್ಪ ಹೆದರಿಕೆ, ಏನಾದರೂ ಆಗುತ್ತೇನೋ, ಫ್ಯೂಚರ್ ಪ್ಲ್ಯಾನ್ ಮಾಡೋ ವಿಚಾರದಲ್ಲಿ ಸ್ವಲ್ಪ ಹೆದರಿಕೆ ಆಗ್ತದೆ. ಶನಿ ಪಂಚಮ ಸ್ಥಾನದಲ್ಲಿದ್ದಾನೆ, ಮಕ್ಕಳಿಗೆ ಸಂಬಂಧಪಟ್ಟ ತೊಂದರೆಗಳಾಗಬಹುದು, ಸಂತಾನಕ್ಕೆ ಸಂಬಂಧಪಟ್ಟ ಅನಾನುಕೂಲತೆ ಆಗಲಿಕ್ಕೆ ಅವಕಾಶ ಉಂಟು. ರಾಹು ಕೂಡ ಪಂಚಮ ಸ್ಥಾನದಲ್ಲಿದ್ದಾನೆ, ಇದು ಕೂಡ ಅಶುಭ. ಮಾನಸಿಕವಾದಂಥ ಒತ್ತಡಕ್ಕೆ ಒಳಗಾಗುವುದು, ಮಕ್ಕಳಿಂದ ತೊಂದರೆ ಆಗುವುದು, ಮಕ್ಕಳ ವಿಚಾರಕ್ಕೆ ಚಿಂತಿಸುವುದು ಆಗ್ತದೆ. ರಾಹು ಕುಂಭರಾಶಿಗೆ ಸಂಚಾರ ಆದ ಮೇಲೆ ಸ್ವಲ್ಪ ಮನೆ ವಿಚಾರದಲ್ಲಿ ಸ್ವಲ್ಪ ಗೃಹ ಶಾಂತಿ ಇಲ್ಲದೆ ಇರೋದು, ಎಸ್ಪೆಷಲಿ ರಿಯಲ್ ಎಸ್ಟೇಟಲ್ಲಿ ಮನೆ ಕೊಂಡುಕೊಳ್ಳೋದು, ಮಾರೋದು, ಈ ವಿಚಾರದಲ್ಲಿ ತುಂಬ ಎಚ್ಚರ ವಹಿಸಬೇಕಾಗತ್ತೆ. ಬೇಗ ಬೇರೆಯವರು ಮೋಸ ಮಾಡಲಿಕ್ಕೂ ಪ್ರಯತ್ನ ಮಾಡ್ತಾರೆ, ಅದನ್ನು ಸ್ವಲ್ಪ ನಿಧಾನವಾಗಿ ಮಾಡಿಕೊಳ್ಳೋದು ಉತ್ತಮ. ಕೇತು ಏಕಾದಶ ಸ್ಥಾನದಲ್ಲಿದ್ದಾನೆ, ಶುಭ, ಲಾಭ, ಸಾಮಾಜಿಕ ಪ್ರತಿಷ್ಠೆ ಎಲ್ಲ ಕೂಡ ಬೆಳವಣಿಗೆ ಆಗ್ತದೆ. ಇವರಿಗೆ ಸಿಂಹರಾಶಿಗೆ ಸಂಚಾರ ಆದ ನಂತರ ಉದ್ಯೋಗದಲ್ಲಿ ವಿಘ್ನಗಳಾಗ್ತದೆ. ಆ ವಿಘ್ನಗಳಾಗೋದ್ರಿಂದ ಸ್ವಲ್ಪ ತನ್ನ ಮೇಲಿರೋರಾಗ್ಬೋದು ಅಥವಾ ಕೊಲೀಗ್ಸ್ ಆಗ್ಬೋದು, ಬೇಕಾದಂಥ ಸಹಕಾರ ಕೊಡದೆ ತೊಂದರೆಗೊಳಗಾಗುವಂಥ ಸಂಭಾವನೆಯೂ ಇದೆ. ನಂತರ ಧನುಸು ರಾಶಿಯವರು ಗುರು ಷಷ್ಠ ಸ್ಥಾನದಲ್ಲಿದ್ದಾನೆ ಸದ್ಯಕ್ಕೆ, ಕಲಹಗಳು, ಆರೋಗ್ಯದ ಸಮಸ್ಯೆಗಳು ಅನುಭವಕ್ಕೆ ಬರುತ್ತೆ. ಮಿಥುನ ರಾಶಿಗೆ ಸಂಚಾರ ಆದ ನಂತರ ವೈವಾಹಿಕ ಜೀವನ, ಭಾಗ್ಯ, ಎಲ್ಲ ಲಾಭಗಳು, ಬಿಸ್ನೆಸ್ಸಲ್ಲಿ ಕೂಡ ಸ್ವಲ್ಪ ಅನುಕೂಲತೆ ಬರುತ್ತೆ. ಮತ್ತು ಶನಿ ಚತುರ್ಥ ಸ್ಥಾನದಲ್ಲಿದ್ದಾನೆ, ಸ್ಥಾನ ಚಲನ ಇರ್ಬೋದು, ಅಥವಾ ಮನೆಯಲ್ಲಿರುವಂಥವರ ಸಹಕಾರ ಇಲ್ಲದೆ ಎಲ್ಲರ ಜೊತೆ ಒಂದು ರೀತಿ ಎದುರು ಹಾಕ್ಕೊಳ್ಳೋದು, ಈ ಥರ ವಾತಾವರಣ ನಿರ್ಮಾಣ ಆಗ್ತದೆ. ರಾಹು ಕೂಡ ಚತುರ್ಥದಲ್ಲೇ ಇದ್ದಾನೆ, ಮಾನಸಿಕವಾದಂಥ ಅಸ್ಥಿರತೆ, ತೆಗೆದುಕೊಳ್ಳುವಂಥ ಡಿಸಿಷನ್ಸ್ ಸರಿಯಾಗಿ ತೆಗೆದುಕೊಳ್ಳದೇ ಇರೋದು, ಇದೆಲ್ಲ ಆಗ್ತದೆ. ನಂತರ ರಾಹು ಕುಂಭರಾಶಿಗೆ ಸಂಚಾರ ಆದ ನಂತರ ಶುಭ ಫಲವನ್ನು ಸೂಚನೆ ಮಾಡ್ತದೆ. ಧೈರ್ಯ, ಪ್ರಯಾಣಗಳಿಂದ ಲಾಭಗಳಾಗುವುದು, ಅನುಕೂಲತೆ ಸಾಧ್ಯತೆ ಇದೆ. ಸದ್ಯಕ್ಕೆ ಇವರಿಗೆ ಕೇತು ದಶಮ ಸ್ಥಾನದಲ್ಲಿದ್ದಾನೆ, ದಶಮ ಸ್ಥಾನದಲ್ಲಿರೋದರಿಂದ ಅಶುಭ. ಉದ್ಯೋಗ ವಿಚಾರದಲ್ಲಿ ಅಥವಾ ಬಿಸ್ನೆಸ್ ವಿಚಾರದಲ್ಲಿ ಸ್ವಲ್ಪ ನಿರಾಶೆಗೆ ಒಳಗಾಗುವಂಥ ಸಂಭಾವನೆ ಉಂಟು. ಕೇತು ನವಮ ಸ್ಥಾನಕ್ಕೆ ಸಂಚಾರ ಆದ ಮೇಲೆ ಅದೃಷ್ಟ ಹಾನಿ, ಅದು ಕೂಡ ಅಶುಭ ಸೂಚನೆ ಮಾಡ್ತದೆ. ಬಟ್ ಸ್ವಲ್ಪ ದಶಮ ಸ್ಥಾನದಲ್ಲಿರೋದಕ್ಕಿಂತಲೂ ಸ್ವಲ್ಪ ಬೆಟರ್ ಅಂತ ಹೇಳ್ಬೋದು. ನಂತರ ಮಕರ ರಾಶಿಗೆ ಗುರು ಪಂಚಮ ಸ್ಥಾನದಲ್ಲಿದ್ದಾನೆ, ಗುರು ಶುಭವಾಗಿ ಇದೆ. ಸಂತಾನ, ಸುಖ, ಐಶ್ವರ್ಯ, ಬುದ್ಧಿ ಬೆಳವಣಿಗೆ ಇದೆಲ್ಲ ಅನುಕೂಲತೆ ಆಗ್ತದೆ. ಮಿಥುನ ರಾಶಿಗೆ ಗುರು ಸಂಚಾರ ಆದ ನಂತರ ಆರೋಗ್ಯ ಸಮಸ್ಯೆಗಳಾಗಬಹುದು, ಶತ್ರುಗಳ ಪೀಡೆ, ಮಾನಸಿಕವಾದ ಚಿಂತೆ ಅನುಭವಕ್ಕೆ ಬರುತ್ತೆ. ಶನಿ ತೃತೀಯ ಸ್ಥಾನದಲ್ಲಿದ್ದಾನೆ, ತೃತೀಯ ಸ್ಥಾನದಲ್ಲಿ ಶನಿ ಶುಭವನ್ನು ಸೂಚನೆ ಮಾಡ್ತಾನೆ. ಧೈರ್ಯ, ಜಯಗಳು, ಮಿತ್ರರೊಂದಿಗೆ ಅನುಕೂಲವಾದಂಥ ವಾತಾವರಣ ನಿರ್ಮಾಣ ಆಗ್ತದೆ. ರಾಹು ಕೂಡ ತೃತೀಯ ಸ್ಥಾನದಲ್ಲಿರೋದ್ರಿಂದ ಇದು ಕೂಡ ಶುಭ, ಧನಲಾಭ, ಯಶಸ್ಸನ್ನು ಉಂಟು ಮಾಡ್ತದೆ. ರಾಹು ದ್ವಿತೀಯ ಸ್ಥಾನಕ್ಕೆ ಸಂಚಾರ ಆದ ಮೇಲೆ ಸ್ವಲ್ಪ ಕುಟುಂಬದಲ್ಲಿ ವಿವಾದಗಳಾಗಬಹುದು, ಹಣದ ಖರ್ಚುಗಳು ಜಾಸ್ತಿ ಆಗಬಹುದು, ನಷ್ಟ ಆಗುವುದು ಅನುಭವಕ್ಕೆ ಬರುತ್ತೆ. ಕೇತು ನವಮ ಸ್ಥಾನದಲ್ಲಿದ್ದಾನೆ, ಅಶುಭ, ಅದೃಷ್ಟ ಹಾನಿ ಅಂತ ಹೇಳ್ಬೋದು. ಅದೇ ಅಷ್ಟಮ ಸ್ಥಾನಕ್ಕೆ ಬಂದರೆ ಮತ್ತಿಷ್ಟು ಆರೋಗ್ಯ ಸಮಸ್ಯೆಗಳು ಬರ್ಬೋದು, ಎಲ್ಲರ ಜೊತೆ ವಿರೋಧ ಭಾವ ಉಂಟಾಗುವುದು, ಇವರು ಸಾಧ್ಯವಾದಷ್ಟು ಕಡಿಮೆ ಮಾತಾಡೋದಾಗಲಿ, ಕಮ್ಯುನಿಕೇಷನ್ ಕಡಿಮೆ ಇಟ್ಟುಕೊಳ್ಳೋದಾಗಲಿ, ಇನ್ಫಾರ್ಮೇಷನ್ ಕಡಿಮೆ ಮಾಡಿಕೊಳ್ಳೋದಾಗಲಿ ಮಾಡೋದು ತುಂಬ ಶ್ರೇಯಸ್ಕರ. ಕುಂಭರಾಶಿಯವರಿಗೆ ಚತುರ್ಥ ಸ್ಥಾನದಲ್ಲಿ ಗುರು ಇದ್ದಾನೆ, ಇದು ಅಶುಭ, ಮಾನಸಿಕವಾದಂಥ ಅಸ್ಥಿರತೆಯನ್ನು ಸೂಚನೆ ಮಾಡುತ್ತದೆ. ಪಂಚಮ ಸ್ಥಾನಕ್ಕೆ ಗುರು ಸಂಚಾರ ಆದ ಮೇಲೆ ಶುಭ, ಸಂತಾನ, ಸುಖ, ಮಕ್ಕಳಿಂದ ಅನುಕೂಲತೆ, ಸಂತೋಷ, ವಿದ್ಯಾಲಾಭ ಇದೆಲ್ಲ ಕೂಡ ಅನುಭವಕ್ಕೆ ಬರುತ್ತೆ. ಶನಿ ಇವರಿಗೆ ದ್ವಿತೀಯ ಸ್ಥಾನದಲ್ಲಿರೋದ್ರಿಂದ ಇವರಿಗೆ ಕೊನೆ ಹಂತದಲ್ಲಿ ಈ 7 ಶನಿ ಇದೆ, ಇದು ಅಶುಭ, ಧನ ನಷ್ಟ, ಕುಟುಂಬದ ಜನರ ಜೊತೆ ಸರಿಯಾದಂಥ ಒಂದು ರಿಲೇಷನ್ಶಿಪ್ ಮೇಂಟೈನ್ ಮಾಡದೇ ಇರೋದರಿಂದ ಸ್ವಲ್ಪ ಮಾನಸಿಕವಾದ ಹಿಂಸೆಗೆ ಒಳಗಾಗ್ತಾರೆ. ರಾಹು ದ್ವಿತೀಯ ಸ್ಥಾನದಲ್ಲಿದ್ದಾನೆ, ಅಶುಭ, ಇದು ಕೂಡ ಕುಟುಂಬದ ವಿವಾದಗಳು, ಒಂದು ರೀತಿಯಾದಂಥ
ಮೋಸಪೂರಿತವಾಗಿ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ಳೋದೆಲ್ಲ ಕೂಡ ಅನುಭವಕ್ಕೆ ಬರುತ್ತೆ. ರಾಹು ಜನ್ಮರಾಶಿಗೆ ಸಂಚಾರ ಆದ ಮೇಲೆ ಸ್ವಲ್ಪ ಭಯ, ಆರೋಗ್ಯದ ಸಮಸ್ಯೆಗಳೆಲ್ಲ ಕೂಡ ಉಂಟಾಗ್ತದೆ. ಕೇತು ಇವರಿಗೆ ಅಷ್ಟಮ ಸ್ಥಾನದಲ್ಲಿದ್ದಾನೆ, ಇದು ಅಶುಭ, ಆರೋಗ್ಯದ ಸಮಸ್ಯೆಗಳು, ಮನಸ್ಸು ಕೆಡುವುದು ಇದೆಲ್ಲ ಆಗ್ತದೆ. ನಂತರ ಸಪ್ತಮಕ್ಕೆ ಸಂಚಾರ ಆದ ಮೇಲೆ ವೈವಾಹಿಕ ಸಮಸ್ಯೆಗಳು, ಗಂಡ ಹೆಂಡತಿಯರ ಮಧ್ಯೆ ಒಂದು ರೀತಿಯಾದಂಥ ಪ್ರತಿಕೂಲ ವಾತಾವರಣ ಆಗ್ಬೋದು, ಬಿಸ್ನೆಸ್ ಪಾರ್ಟ್ನರ್ಸ್ ಮಧ್ಯದಲ್ಲಿ ಪ್ರತಿಕೂಲವಾಗಿರುವಂಥದ್ದಾಗ್ಬೋದು, ಅನುಭವಕ್ಕೆ ಬರುತ್ತೆ. ಕೊನೆಯದಾಗಿ ಮೀನರಾಶಿ. ಸೊ ಮೀನರಾಶಿಯಲ್ಲಿ ನಾವು ನೋಡಿದ್ರೆ ಗುರು ಇವರಿಗೆ ತೃತೀಯ ಸ್ಥಾನದಲ್ಲಿದ್ದಾನೆ, ಅಶುಭ, ಕ್ಲೇಶ, ಪ್ರಯಾಣಗಳ ತೊಂದರೆಗಳು. ಗುರು ಚತುರ್ಥ ಸ್ಥಾನಕ್ಕೆ ಸಂಚಾರ ಆದ ಮೇಲೆ ಶುಭ, ಸ್ವಲ್ಪ ಗೃಹದ ತೊಂದರೆ ಇದ್ದರೂ ಕೂಡ ಸ್ವಲ್ಪ ಅನುಕೂಲತೆ ಆಗ್ತದೆ, ಭೌತಿಕವಾದಂಥ ಸಂಪತ್ತಿಗೊಳಗಾಗ್ತದೆ. ಶನಿ ಜನ್ಮರಾಶಿಯಲ್ಲಿರೋದ್ರಿಂದ ಆರೋಗ್ಯ ವಿಚಾರದಲ್ಲಿ ತುಂಬ ಎಚ್ಚರ ವಹಿಸಬೇಕು. 7 ವರ್ಷ ಶನಿಯಲ್ಲಿದು ತುಂಬ ಪೀಕ್ ಸ್ಟೇಜ್ ಅಂತ ಹೇಳ್ತೇವೆ. ತುಂಬ ಆರೋಗ್ಯದ ಕೆಡುವುದಾಗಲಿ, ಹಲ್ಲಿನ ತೊಂದರೆ, ಸೊಂಟದ ತೊಂದರೆ, ನರಗಳ ಬಲಹೀನತೆ, ಮತ್ತು ಈ ಸಮಯದಲ್ಲಿ ಯಾರಿಗೂ ಇವರು ಶೂರಿಟಿ ಕೊಡೋದಂಥದ್ದೆಲ್ಲ ಮಾಡಬಾರ್ದು. ಶನಿ ಮತ್ತು ರಾಹು ಇಬ್ಬರು ಒಟ್ಟಿಗೆ ಇದ್ದಾರೆ. ಶತ್ರುವೃದ್ಧಿ, ಮಾನಸಿಕ ಒತ್ತಡ ತುಂಬ ಜಾಸ್ತಿ ಇರುತ್ತೆ. ಇವರು ಡೇ ಟು ಡೇ ಆ್ಯಕ್ಟಿವಿಟೀಸ್ ಮಾತ್ರ ಮಾಡಬೇಕು. ಮುಂದೆ ಮಾಡುವಂಥ ಯೋಜನೆಗಳೆಲ್ಲ ಕೂಡ ಸ್ವಲ್ಪ ಪೋಸ್ಟ್ಪೋನ್ ಮಾಡೋದು ತುಂಬ ಉತ್ತಮ. ರಾಹು ದ್ವಾದಶ ಸ್ಥಾನದಲ್ಲಿ ಸಂಚಾರ ಆಗೋದ್ರಿಂದ ಅಶುಭ, ಖರ್ಚುಗಳು ಸ್ವಲ್ಪ ಬೆಳೆಯುತ್ತೆ. ಕೇತು ಸಪ್ತಮದಲ್ಲಿದ್ದಾನೆ ಸದ್ಯಕ್ಕೆ, ಅಶುಭ, ವೈವಾಹಿಕ ಸಮಸ್ಯೆಗಳು, ಗಂಡ ಹೆಂಡತಿಯರ ಮಧ್ಯೆ ಒಂದು ರೀತಿಯಾದಂಥ ಮನಸ್ಪರ್ಧವಾದಂಥ ವಾತಾವರಣ ನಿರ್ಮಾಣ ಆಗ್ತದೆ. ನಂತರ ಷಷ್ಠ ಸ್ಥಾನಕ್ಕೆ ಸಿಂಹರಾಶಿಗೆ ಸಂಚಾರ ಆದ ಮೇಲೆ ಶತ್ರುಗಳ ಮೇಲೆ ಜಯ, ಇದು ಸ್ವಲ್ಪ ಅನುಕೂಲವಾದ ಕಾಲ ಅಂತ ಹೇಳ್ಬೋದು. ಈ ರೀತಿ 12 ರಾಶಿಗಳ ಒಂದು ಫಲವನ್ನು ನಾವು ನೋಡ್ಬೋದು. ಇದರಲ್ಲಿ ಮುಖ್ಯವಾಗಿ ಹೆದರುವಂತಹದ್ದು ಏನೂ ಇಲ್ಲ. ಜಾತಕದ ಬಲ, ಜಾತಕದಲ್ಲಿ ಆಯಾ ಗ್ರಹಗಳ ಬಲದ ಮೇಲೆ ಇದು ಬದಲಾವಣೆ ಆಗ್ತದೆ. ಹಾಗಾಗಿ ಮುಖ್ಯ ಗುರು ಶುಭ ಸ್ಥಾನದಲ್ಲಿದ್ದಾಗ ಅನುಕೂಲವಾದ ವಾತಾವರಣ ಕೊಡ್ತದೆ, ಪಾಪಸ್ಥಾನದಲ್ಲಿದ್ದಾಗ ಪ್ರತಿಕೂಲವಾದಂಥ ವಾತಾವರಣ. ಅಂತಂದರೆ ಕೆಟ್ಟದ್ದೇನೂ ಮಾಡೋದಿಲ್ಲ, ನಾವು ದೀರ್ಘಕಾಲಿಕವಾಗಿ ಏನಾದರೂ ಪ್ರಯತ್ನ ಮಾಡ್ತಾಯಿದ್ರೆ ಆ ಪ್ರಯತ್ನ ಮುಂದುವರಿತಾ ಇರುತ್ತೆ. ಅಂದರೆ ಏನು, ಸ್ವಲ್ಪ ಪೋಸ್ಟ್ಪೋನ್ ಆಗ್ತಾ ಇರೋದು ಅಥವಾ ನಮಗೆ ಅನುಕೂಲ ಆಗದೇ ಇರೋದು ಒಂಥರ. ಗುರು ಅಂತಂದರೆ ಪ್ರಯತ್ನ ಅಷ್ಟೇ, ಪ್ರಯತ್ನ ಕಡಿಮೆ ಆಗ್ತದೆ. ಯಾವಾಗ ಗುರುಬಲ ಯಾರಿಗೆ ಕಡಿಮೆ ಇರುತ್ತೋ ಅವರಿಗೆ ಮಾನವ ಪ್ರಯತ್ನ ಜಾಸ್ತಿ ಮಾಡಬೇಕು, ನಾವು ಸ್ವಲ್ಪ ಹೆಚ್ಚು ಎಫರ್ಟನ್ನು ಹಾಕಬೇಕಾಗತ್ತೆ. ಶನಿ ಸಾಮಾನ್ಯವಾಗಿ ಸಹಜವಾಗಿ ಸ್ವಲ್ಪ ಮಾನಸಿಕ ಚಿಂತೆಗೆ ಕಾರಣ. ಅಂದರೆ ನಮ್ಮ ಮನಸ್ಸು ಕೆಡಬೇಕಾದರೆ ಅದಕ್ಕೆ ಹೊರಗಡೆ ಯಾವ ರೀತಿಯಾದಂಥ ವಾತಾವರಣ ನಿರ್ಮಾಣ ಆಗುತ್ತೋ ಅದಾಗಬೇಕು. ನಾವು ಅಂದುಕೊಂಡಿದ್ದಕ್ಕೆ ವಿರುದ್ಧವಾಗಿ ಹೊರಗಡೆ ನಡ್ಕೊಳ್ಳೋದಾಗ್ತದೆ, ಅದರಿಂದ ಮಾನಸಿಕವಾದ ವೇದನೆ ಜಾಸ್ತಿ ಆಗ್ತದೆ. ಇದನ್ನು ನಾವು ಸಪ್ರೆಸ್ ಮಾಡಬೇಕು ಅಂತಂದರೆ ಜಾಸ್ತಿ ದೊಡ್ಡ ದೊಡ್ಡ ಯೋಜನೆಗಳು ಮಾಡೋದಾಗಲಿ, ಹೆಚ್ಚು ಆಲೋಚನೆ ಮಾಡೋದಾಗಲಿ, ಇನ್ನೊಬ್ಬರ ಮೇಲೆ ಹೆಚ್ಚು ಡಿಪೆಂಡ್ ಆಗೋದಾಗಲಿ ಆಗಬಾರದು. ಶನಿ ಪ್ರಭಾವಕ್ಕೆ ಒಳಗಾದವರು ಸಾಲ ಕೊಡೋದಾಗಲಿ, ತಗೊಳ್ಳೋದಾಗಲಿ, ಅಥವಾ ಬಿಸ್ನೆಸ್ಸಲ್ಲಿ ತುಂಬ ಕಮಿಟ್ಮೆಂಟ್ ಇಟ್ಕೊಳ್ಳೋದಾಗಲಿ, ಸಡನ್ ವರ್ಕ್ಸ್ ಮಾಡೋದಾಗಲಿ, ತುಂಬ ಪ್ಯಾಕ್ಡ್ ಲೈಫ್ ಅಂತ ಅನ್ನೋದೇ. ಜಸ್ಟ್ ಹೆಚ್ಚು ತೊಂದರೆ ತಗೋಬಾರ್ದು, ಜಾಸ್ತಿ ಆಲೋಚನೆ ಮಾಡಬಾರ್ದು. ಆ ರೀತಿಯಾಗಿದ್ದಾಗ ಈ ಶನಿ ಪ್ರಭಾವ ಕಡಿಮೆ ಆಗುತ್ತೆ. ರಾಹು ಭಯವನ್ನು, ಮೋಸವನ್ನು, ಸುಳ್ಳನ್ನು ಸೂಚನೆ ಮಾಡ್ತಾನೆ. ಕೇತು ನಿರಾಶೆಯನ್ನು ಸೂಚನೆ ಮಾಡ್ತಾನೆ. ಈ ರಾಹು ಅನುಕೂಲವಾಗಿ ಸಮಯ ಬಂದಾಗ ನಮಗೇನು ತೊಂದರೆ ಆಗೋದಿಲ್ಲ. ಪ್ರತಿಕೂಲವಾಗಿ ಬಂದಾಗ ನಮ್ಮ ಜೊತೆ ಇರೋರೆಲ್ಲ ನಮಗೆ ಸುಳ್ಳು ಹೇಳ್ದಂಗೆ ಕಾಣುತ್ತೆ, ಮೋಸ ಮಾಡೋರು ಇದ್ದಂಗೆ ಕಾಣ್ತಾರೆ. ಒಂದು ರೀತಿಯಾದ ನನಗೇನಾದರೂ ಆಗುತ್ತೇನೋ ಅಂತ ಭಯ ಆಗ್ತದೆ. ಅದು ಆ್ಯಕ್ಚುಲಿ ಊಹೆ ಮಾತ್ರವೇ, ನಿಜವಾಗಿ ಏನು ಆಗೋದಿಲ್ಲ. ಆದರೆ ಭಯ ಕೂಡ ಒಂದು ಥರದ ಅನಾರೋಗ್ಯ, ನೆಮ್ಮದಿ ಕೆಡಿಸುವಂಥದ್ದೇ. ಇನ್ನು ಕೇತು ಪ್ರತಿಕೂಲವಾದಂಥ ವಾತಾವರಣದಲ್ಲಿ ಬಂದಾಗ, ಸ್ಥಾನದಲ್ಲಿ ಸಂಚಾರ ಆದಾಗ ನಿರಾಶೆ, ನನ್ನ ಜೀವನ ಇಷ್ಟೇ, ನಾನು ಏನು ಮಾಡಿರೂ ಇಷ್ಟೇ, ಇನ್ನೊಂದು ನಾನು ಮಾಡಲಿಕ್ಕಾಗೋದಿಲ್ಲ, ನನ್ನ ಕೈಲಾಗೋದಿಲ್ಲ, ಆತ್ಮವಿಶ್ವಾಸ ಕಳೆದುಕೊಳ್ಳೋದು, ಒಂದು ರೀತಿಯಾದಂಥ ದುಃಖವನ್ನು ಅನುಭವಿಸೋದು, ಇದೆಲ್ಲ ಕೂಡ ಕೇತು ಸಂಬಂಧಪಟ್ಟದ್ದು. ಸೊ ಅನುಕೂಲವಾಗಿದ್ದಾಗ ತೊಂದರೆ ಇಲ್ಲ, ಪ್ರತಿಕೂಲವಾಗಿದ್ದಾಗ ಸ್ವಲ್ಪ ಮಾನವ ಪ್ರಯತ್ನ ಬೇಕಾಗ್ತದೆ. ದೈವ ಪುರುಷ ಪ್ರಯತ್ನ ಅಂತೇವೆ. ದೈವ ಅಂತಂದರೆ ಏನಂತಂದರೆ ನಾವು ಮಾಡಿದಂಥ ಪ್ರಾರಬ್ಧ. ಆ ಪ್ರಾರಬ್ಧ ದೈವ ನಮಗೆ ಅನುಕೂಲವಾಗಿಲ್ಲದೇ ಇದ್ದಾಗ, ದೈವ ಅಂದರೆ ದೇವರಲ್ಲ, ಪ್ರಾರಬ್ಧ ಅಂತೇವೆ. ಪ್ರಾರಬ್ಧ ನಮಗೆ ಅನುಕೂಲವಾಗಿಲ್ಲದಾಗ ಪುರುಷ ಪ್ರಯತ್ನ ಜಾಸ್ತಿ ಮಾಡಿ ಅದನ್ನು ಸಾಧಿಸಬಹುದು ಅಂತ ಶಾಸ್ತ್ರ ಹೇಳುತ್ತೆ. ಸೊ ಜಾತಕದಲ್ಲಿ ಈ ರೀತಿ ಚೆನ್ನಾಗಿಲ್ಲದಾಗ ನಾನೇನು ಮಾಡಿದ್ರು ಅಷ್ಟೇ ಆಗೋದಿಲ್ಲ ಅಂತಲ್ಲ, ಎಫರ್ಟ್ ಜಾಸ್ತಿ ಹಾಕಬೇಕು. ನಾರ್ಮಲ್ ಎಫರ್ಟಿಂದ ಮುಂದುವರಿಯೋದಿಲ್ಲ ಅಂತ ಅರ್ಥ. ಸೊ ಹಾಗಾಗಿ ಇದು ರಾಶಿಗಳ ಫಲ. ಇದನ್ನು ಸ್ವಲ್ಪ ಆಲೋಚನೆ ಮಾಡಿ ವಿವೇಕದಿಂದ ನಾವು ಇದನ್ನು ಅರ್ಥ ಮಾಡಿಕೊಳ್ಳಬೇಕಾಗತ್ತೆ. ಎಲ್ಲರಿಗೂ ಒಂದೇ ರೀತಿಯಾಗಿದ್ದು ಅನುಭವಕ್ಕೆ ಬರೋದಿಲ್ಲ, ಅವರವರ ಜಾತಕದ ಪ್ರಕಾರವೇ ಅನುಭವಕ್ಕೆ ಬರುತ್ತೆ. ಹಾಗಾಗಿ ತಲೆ ಕೆಡಿಸಿಕೊಳ್ಳೋ ಅವಶ್ಯಕತೆ ಇಲ್ಲ.
ಇನ್ನು ಈ ಆದಾಯ ವ್ಯಯಗಳು ಇದು ಅಷ್ಟೇ. ಇದು ಕೇವಲ ಆದಾಯ ಜಾಸ್ತಿಯೋ ವ್ಯಯ ಜಾಸ್ತಿಯೋ ಅಂತ ತಿಳಿಸ್ಲಿಕ್ಕೆ ಒಂದು ಸಣ್ಣ ಸಂಕೇತ ಅಷ್ಟೇ, ಸೂಚನೆ ಅಷ್ಟೇ ಆಗಲಿ. ಈ ನಂಬರ್ಸ್ ಮೇಲೆ ನನಗೆ ಎಷ್ಟು ಅಮೌಂಟ್ ಬರುತ್ತೆ ಅಂತಂಬೋದು ನಾವು ಎಸ್ಟಿಮೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಈ ಆದಾಯ ವ್ಯಯಗಳೆಲ್ಲ ಕೂಡ ನಮಗೆಲ್ಲ ಪಂಚಾಂಗದಲ್ಲಿ ಸಿಗುತ್ತೆ. ಆ ಪಂಚಾಂಗದಲ್ಲಿ ನಾವು ನೋಡಿಕೊಳ್ಳೋಣ. ಇದಕ್ಕೆ ಅಷ್ಟು ಮಹತ್ವವನ್ನು ಕೊಡುವಂಥದ್ದೇನೂ ಇಲ್ಲ. ಕಂದಾಯ ಫಲ: ಆದಿಶೂನ್ಯೇ ಮಹಾವ್ಯಾಧಿ, ಮಧ್ಯಶೂನ್ಯೇ ಮಹದ್ಭಯಂ, ಅಂತ್ಯಶೂನ್ಯೇ ರೋಗಪೀಡ, ತ್ರಿಶೂನ್ಯ ಮರಣಂ ಧ್ರುವಂ ಅಂತ ಹೇಳ್ತಾರೆ. ಇದು ಸಾಮರಸ್ಯವಾಗಿ ತಗೊಳ್ಬೇಕು. ಇದು ಯಾಕೆಂದರೆ ಎಲ್ಲರಿಗೂ, ಎಲ್ಲ ನಕ್ಷತ್ರದವ್ರಿಗೂ ಒಂದೇ ರೀತಿ ಇರಲ್ಲ. ಅವರವರ ಹುಟ್ಟಿದ ಜಾತಕ, ಅವರವರು ಪಡ್ಕೊಂಡು ಬಂದಂಥ ಪುಣ್ಯ ಪಾಪಗಳ ಮೇಲೆ ಆಧಾರ ಪಡ್ತಾರೆ. ಇದು ಕೇವಲ ಸೂಚನೆ ಅಷ್ಟೇ. ಇದಕ್ಕೂ ಅಷ್ಟು ಒತ್ತಡ ಕೊಡೋ, ಪ್ರಯಾರಿಟಿ ಕೊಡೋ ಅವಶ್ಯಕತೆ ಇಲ್ಲ. ಬೇಕು ಅಂತಂದರೆ ನೀವು ಪಂಚಾಂಗದಲ್ಲಿ ಸಿಗುತ್ತೆ. ನಾವೆಲ್ಲ ಕೂಡ ಯುಗಾದಿ ಹಬ್ಬ ಅಂತಂದರೆ ಪಂಚಾಂಗ ಕೊಂಡುಕೊಳ್ಳೋದಾಗಲಿ ತೊಗೊಳ್ಳೋದಾಗಲಿ ನಾವು ಮಾಡ್ತೇವೆ. ಯಾಕೆ ಅಂತಂದರೆ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಬೇಕು ಅಂತಂಬೋ ಒಂದು ಸಂಪ್ರದಾಯ ಬಂದ್ಬಿಟ್ಟಿದೆ. ಈಗ ಪಂಚಾಂಗ ಹೊತ್ತು ತರಬೇಕು, ದೇವ್ರ ಮುಂದೆ ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡಬೇಕು. ಪೂಜೆ ಮಾಡಿ ಓದುವುದು ಮುಖ್ಯ. ಪೂಜೆ ಮಾಡಿ ಸುಮ್ಮನೆ ಕೂತ್ಕೊಳ್ಳೋದು ಉಪಯೋಗ ಇಲ್ಲ. ಕೇವಲ ಪೂಜೆ ಮಾಡಲಿಕ್ಕೋಸ್ಕರವೇ ಪಂಚಾಂಗವನ್ನು ತರೋದು ವ್ಯರ್ಥ. ನಾವು ಅದನ್ನು ಓದಿ ಅರ್ಥ ಮಾಡಿಕೊಳ್ಳಬೇಕಾದ್ರೆ ದೇವರ ಮುಂದೆ ಇಟ್ಟು ನಮಸ್ಕಾರ ಮಾಡಿಕೊಂಡು ಪ್ರಾರ್ಥನೆ ಮಾಡ್ಬೋದು. ಕೇವಲ ನಾವು ಅದನ್ನು ಓದೋದಕ್ಕೆ ಬಾರದ್ರೆ ಕೂಡ ನಾವು ಅದನ್ನು ತಂದುಕೊಂಡು ದೇವರ ಮುಂದೆ ಇಟ್ಟು ಪೂಜೆ ಮಾಡೋದ್ರಲ್ಲಿ ಯಾವ ರೀತಿಯಾದಂಥ ಅರ್ಥ ಇಲ್ಲ ಅಂತಂಬೋದು ನನ್ನ ಅಭಿಪ್ರಾಯ. ಸೊ ಇದು ನಮಗೆ ಪಂಚಾಂಗ ಶ್ರವಣದ ವಿಚಾರ. ಇಲ್ಲಿ ನಾವು ನವನಾಯಕರ ವಿಚಾರ ನೋಡಿದ್ವಿ. ಗ್ರಹಣಗಳಿಂದ ಆಗುವಂಥ ಹೆಚ್ಚು ಕಡಿಮೆಗಳು, ವಾತಾವರಣದ ಬದಲಾವಣೆಗಳು ಮನುಷ್ಯ ಜೀವನದ ಮೇಲೆ ಒಂದು ಪ್ರಭಾವ ಹೇಗಿರುತ್ತೆ ಅಂತಂಬುದು ನೋಡಿದ್ವಿ. ಆಮೇಲೆ 12 ರಾಶಿ ಫಲಗಳು, ಯಾರಿಗೆ ಅನುಕೂಲ ಯಾರಿಗೆ ಪ್ರತಿಕೂಲ, ಮಾನಸಿಕವಾಗಿ ಯಾರಿಗೆ ಅನುಕೂಲ ಇರ್ತದೆ ಪ್ರತಿಕೂಲ ಇರುತ್ತೆ ಅಂತಂಬುದು ನೋಡಿದ್ವಿ. ಇನ್ನು ಆದಾಯ ವ್ಯಯ ನಾವು ಅದನ್ನು ಟೇಬಲನ್ನು ಇದರಲ್ಲಾದರೂ ನೋಡ್ಬೋದು ಅಥವಾ ಪಂಚಾಂಗದಲ್ಲಾದರೂ ಸಿಗತ್ತೆ. ಅದರಲ್ಲಿ ದೊಡ್ಡ ವೈಶೇಷ ಏನೂ ಇಲ್ಲ. ಸೊ ಇದು ಈ ವರ್ಷದ ಪಂಚಾಂಗ ಶ್ರವಣ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ವಿಶ್ವಾವಸುನಾಮ ಸಂವತ್ಸರದ ಶುಭಾಶಯಗಳನ್ನು ತಿಳಿಸ್ತಾ, ಭಗವಂತ ಎಲ್ಲರಿಗೂ ಆಯುರಾರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಸದಾ ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಪಂಚಾಂಗ ಶ್ರವಣವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ನಮೋ ನಮಃ.